ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಒಂದೇ ಕೈಲ ಜನಕ ಪೊಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ಒಂದೇ ಕೈಲ ಜನಕ ಪೊಲ ಕಾಣೆ, ಬೆನ್ ಹಿಂದೆ ಕಟ್ಟಿರುವ ತ್ರಿಶೂಲ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ನಂದಿಯ ಕೋಲು ಪತಾಕೆ ಕಾಣೆ, ಮತ್ತೊಂದೊಂದು ಪಾದದ ಶೌರ್ಯ ಕಾಣೆ. ಶಿವನು ಭಿಕ್ಷಕ್ಕೆ ಬಂದ ನೀಡು ಬಾರೆ ತಂಗಿ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ, ಇವನಂತ ಚೆಲ್ವರಿಲ್ಲ ನೋಡು ಬಾರೆ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಸವಿತಕ್ಕ ಅವರು ಇದುವರೆಗೂ 16 ವರ್ಷಗಳಿಂದ 16 ದೇಶಗಳಲ್ಲಿ ಗಾಯನವನ್ನು ನಡೆಸ್ಕೊಟ್ಟಿದ್ದಾರೆ, ಅದು ಜನಪದವನ್ನು. ಅದರ ಅನುಭವದ ಬಗ್ಗೆ ಹೇಳೋದಾದ್ರೆ 2014 ನಾನು ಮೊಟ್ಟ ಮೊದಲಿಗೆ ಬಾರಿಗೆ ನಾನು ವಿದೇಶಕ್ಕೆ ಪ್ರವಾಸಕ್ಕೆ ಹೋಗಿದ್ದು. ಅದು ಏನು ವಿದೇಶಕ್ಕೆ ಅಂತ ಹೇಳಿದ್ರೆ ಎಲ್ಲಿ ನಮ್ಮ ಅಣ್ಣ ಅಮೇರಿಕದ ಒಂದು ಭಾಗದಲ್ಲಿ ಹಾಡೋಕ್ಕೆ ಹೊರಟಿದ್ದು. ನನ್ನ ಮೊಟ್ಟ ಮೊದಲ ಒಂದು ವಿಮಾನ ಪ್ರಯಾಣ ಕೂಡ ವಿದೇಶಕ್ಕೆ, ಅದು ಅಮೇರಿಕಾಗೆ ಆಗಿದ್ದು ಅಂತ ಹೇಳಕ್ಕೆ ತುಂಬ ಇಷ್ಟ, ನನಗೆ ಖುಷಿ ಆಗುತ್ತೆ. ಅದು ಆ ಪ್ರೋಸೆಸ್ ಇದೆಯಲ್ಲ, ಅಮೇರಿಕಾ ವೀಸಾ ಸಿಗೋದೇ ಒಂದು ದೊಡ್ಡ ಒಂದು ಚಾಲೆಂಜಿಂಗ್. ಅದು ಆ ವೀಸಾ ಸಿಕ್ಕಿದ ದಿವಸ ನನಗೆ ಅಮೇರಿಕಾಗೆ ಹೋದಷ್ಟು ಖುಷಿ ಆಗೋಯ್ತು. ಅದ್ರ ಹಿಂದೆ ಎಷ್ಟೆಲ್ಲ ನಾವು ಒಂದು ತಯಾರಿ ಮಾಡ್ಕೊಂಡಿದ್ವಿ, ಎಷ್ಟೆಲ್ಲ ಒಂದು ಕಷ್ಟಪಟ್ಟಿದ್ವಿ. ವೀಸಾ ಸಿಕ್ಕಿದ ದಿವಸ ಅಂತಲೂ ನನಗೆ ಭಾಳ ಖುಷಿ ಆಯಿತು. ಅದು ವೀಸಾ ಸಿಕ್ಕಿ ನಮಗೆ ಒಂದು 2 ವಾರಕ್ಕೆ ನಾವು ಹೊರಟ್ವಿ ಅಮೇರಿಕಾಗೆ. ನೀವು ನಂಬಲ್ಲ, ಅಂದರೆ ನನಗೆ ಮೊದಲನೇ ಬಾರಿ ಒಂದು ವಿಮಾನದಲ್ಲಿ ಪ್ರಯಾಣ, ಅಲ್ಲಿ ಹೆಂಗೆ ಹೋಗ್ಬೇಕು, ಏನು ಮಾಡಬೇಕು, ಎಲ್ಲಿ ಬರಬೇಕು, ಹೆಂಗೆ ಕೂತ್ಕೋಬೇಕು, ಎಲ್ಲವೂ ಹೊಸದೇ ನನಗೆ. ಅಲ್ಲಿ ಎಷ್ಟರ ಮಟ್ಟಿಗೆ ನಾನು ನಿದ್ದೆ ಮಾಡಿದ್ದೆ ಅಂತ ಹೇಳಿದ್ರೆ, ಅಂದರೆ ಒಂದು ಎಷ್ಟೋ ಅವರ್ಸ್ ಜರ್ನಿ ಇರುತ್ತಲ್ಲ, ಅದು ಒಂದು ಕಡೆ ಹೋಗ್ಬಿಟ್ಟು, ಅದು ಮೊದಲೇ ಇದಕ್ಕೆ ಹೋದಾಗ ನಾನು ಕೆಥೆ ಪೆಸಿಫಿಕ್ ಅನ್ನೋ ವಿಮಾನದಲ್ಲಿ ಹೋಗಿದ್ದು. ಅದು ಹಾಂಗ್ಕಾಂಗ್ ಹೋಗ್ಬಿಟ್ಟು ಅಲ್ಲಿಂದ ಒಂದು 2 ಅವರ್ಸ್ ಆದಮೇಲೆ ಮತ್ತೆ ನಾವು ಅಮೇರಿಕಾಗೆ, ಅಂದರೆ ಸ್ಯಾನ್ ಫ್ರಾನ್ಸಿಸ್ಕೋ, ಸ್ಯಾನ್ ಹೋಸೆ ಅನ್ನೋ ಜಾಗಕ್ಕೆ ಹೋಗಬೇಕಾಗಿತ್ತು. ಸೊ ಎಲ್ಲವೂ ಹೊಸದು ನನಗೆ ಅಲ್ಲಿ. ನಿಜವಾಗ್ಲೂ ಎಷ್ಟು ಮಲಗಿದ್ದೀನಿ ಅಂತ ಹೇಳಿದ್ರೆ, ಅವರು ಊಟ ಕೊಡೋಕ್ಕೆ ಬಂದು ಎಬ್ಬರಿಸ್ತಾ ಇದ್ದಾರೆ, ಕಿತ್ವನಹಳ್ಳಿ ಪುಚ್ಚರುದ್ರಯ್ಯ ಸವಿತಾ ಅಂತ. ನನಗೆ ಎಚ್ಚರನೇ ಆಗ್ತಾ ಇಲ್ಲ. ಪಕ್ಕದಲ್ಲಿರೋರು ಹೇಳಿದ್ರು, ಐ ಥಿಂಕ್ ಸಂಬಡಿ ಈಸ್ ಕಾಲಿಂಗ್ ಯು ಅಂತ ಹೇಳಿದ್ರು. ಆವಾಗ ನನಗೆ ಗೊತ್ತಾಯಿತು, ಓ ನಾನಲ್ಲಪ್ಪ, ನಮ್ಮ ತಂದೆ ಊರು ಫೇಮಸ್ ಆಗೋಯ್ತು ಇಲ್ಲಿ. ಕಿತ್ನಹಳ್ಳಿ ಅಂದರೆ ಕಿತ್ನಹಳ್ಳಿ ಪುಟ್ಟರುದ್ರಯ್ಯ ಸವಿತಾ, KP ಸವಿತಾ ಅಂದರೆ ಅದೇನೇ ಫುಲ್ ಫಾರ್ಮು. ಸೊ ಅಷ್ಟು ಫೇಮಸ್ ಆಗೋಯ್ತಲ್ಲಪ್ಪ ಇದು ಊರು ಅಂತ ಅನ್ನಿಸ್ತು ನನಗೆ, ಕೊನೆಯಲ್ಲಿ ನಮ್ಮ ಹೆಸರು ಹೇಳೋದು. ಸೊ ಅದು ಅನುಭವ ನಿಜವಾಗ್ಲೂ ಭಾಳ ಖುಷಿ ಆಗುತ್ತೆ. ಆ್ಯಂಡ್ ಮತ್ತು ಈ ಒಂದು ಅನುಭವ ನನಗೆ ಆಗೋಕ್ಕೆ ಸಾಧ್ಯವಾಗಿದ್ದು ಶ್ರೀಯುತ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರಿಂದ. ನನ್ನ ಇವತ್ತು ತಂದೆ ಜೊತೆಲಿ ಇಲ್ಲದೆ ಇರ್ಬೋದು, ಅಂದರೆ ಜನ್ಮ ಕೊಟ್ಟ ತಂದೆ ಜೊತೆಲಿ ಇಲ್ಲದೆ ಇರ್ಬೋದು, ಆದರೆ ಇವತ್ತೇನಾದ್ರು ನಾನು ಈ ಮಟ್ಟದಲ್ಲಿ ಜನಪದದಲ್ಲಿ ಹೆಸರು ಮಾಡಿದ್ದೀನಿ, ಈ ಒಂದು ಮಟ್ಟಕ್ಕೆ ಎಲ್ಲೋ ಒಂದು ಕೀರ್ತಿ ತೊಗೊಂಡಿದ್ದೀನಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಮೂಲ ಕಾರಣ ಶ್ರೀನಿವಾಸ್ ಜಿ ಕಪ್ಪಣ್ಣ ಅವರು ನಾನು ಇವತ್ತು ನೆನೆಸ್ಕೊಳ್ಳೇಬೇಕು. ತಿರ್ಗಾ 2019ರಲ್ಲಿ ಮತ್ತೆ ಲಂಡನ್ಗೆ ಹೋಗಿದ್ದು. ಲಂಡನ್ಗೆ ಹೋಗಿದ್ದು ಇವರು ನಮ್ಮ ನಾಗರಾಜ್ ಮೂರ್ತಿಯವರು, ಮತ್ತೊಬ್ಬರು ಹಿರಿಯ ರಂಗಕರ್ಮಿಗಳು. ಅವರು ನನ್ನ ಬಗ್ಗೆ ಬಹಳ ಒಲವು. ತುಂಬ ಚಿಕ್ಕ ಹುಡುಗಿಯಿಂದ ನಾನು ಎಲ್ಲ ಅಮ್ಮನ ಜೊತೆ ವಚನ ಹಾಡಕ್ಕೆ ಹೋಗ್ತಾ ಇದ್ದೆ. ಸೊ ಅಲ್ಲೆಲ್ಲ ನೋಡಿದ್ರು. ಸೊ ಅವಾಗಿಂದ ಅವರು ಒಂದಷ್ಟು ಪ್ರೋತ್ಸಾಹ ಕೊಟ್ಕೊಂಡು ಬಂದಿದ್ದಾರೆ. ಅವ್ರ ಜೊತೆ ನಾನು ಲಂಡನ್ಗೆ ಹೋಗಿದ್ದು, ಒಂದಷ್ಟು ಜನ ಎಲ್ಲ ಟೀಮ್ ಜೊತೆಲಿ ಶಿವರಾತ್ರಿ ಅನ್ನೋ ನಾಟಕದಲ್ಲಿ ಹಾಡಿದ್ದೀನಿ, ಪಾತ್ರ ಮಾಡಿದ್ದೀನಿ. ಆ ನಾಟಕದಲ್ಲಿ ಜೊತೆಲಿ ಒಂದಷ್ಟು ವಚನ ಹಾಡೋಕ್ಕೆ ಮತ್ತು ದಾಸರ ಪದ ಮತ್ತು ಜನಪದವನ್ನು ಹಾಡಕ್ಕೆ ಹೋಗಿದ್ದು ಲಂಡನ್ಗೆ. ಸೊ ಅದೇ ವರ್ಷ ಮತ್ತೆ ನಾನು 2019 ಸೆಪ್ಟೆಂಬರಲ್ಲಿ ಒಹಾಯೋ ಸಿನ್ಸಿನಾಟಿ ಅನ್ನೋ ಊರಲ್ಲಿ ನಡೆದಂತಹ ನಾವಿಕಾ ಸಮ್ಮೇಳನಕ್ಕೆ ಹೋಗಿದ್ದು ಮತ್ತೆ. ಸೊ ಅದಾದಮೇಲೆ ಮತ್ತೆ ಎಲ್ಲ ಕೋವಿಡ್ ಶುರು ಆಯಿತು. ನೀವು ನಂಬಲ್ಲ, 2019ರಲ್ಲಿ ನನ್ನ ಮೊದಲನೇ ಕಾರ್ಯಕ್ರಮ, ಅಂದರೆ ಅವತ್ತು ಏನು ನಾವಿಕಲ್ಲಿ ಹಾಡಿದೆ, 3 ದಿವಸ ನಡೆಯುತ್ತೆ ನಾವಿಕಾ ಉತ್ಸವ. ಅದರಲ್ಲಿ ಮೊದಲನೇ ದಿವಸ ಒಂದು ವೇದಿಕೆಯಲ್ಲಿ, ಚಿಕ್ಕ ವೇದಿಕೆಯಲ್ಲಿ ಹಾಡಿದೆ. 1 ಗಂಟೆ ಹಾಡಿದ್ದೀನಿ. ಒಂದಷ್ಟು ಜನ ಕುಣಿದ್ರು. ಆನ್ ಡಿಮ್ಯಾಂಡ್ ನೆಕ್ಸ್ಟ್ ಡೇನೂ ನನ್ನ ಕಾರ್ಯಕ್ರಮ ಇಡಿಸಿದ್ರು. ಅದರ ಡಿಮ್ಯಾಂಡು ನೆಕ್ಸ್ಟ್ ಡೇ ಮೇನ್ ಸ್ಟೇಜಲ್ಲಿ ನನ್ನ ಪ್ರೋಗ್ರಾಮ್ ಇಡಿಸಿದ್ರು. ಅದು ಭಾಳ ಖುಷಿ ಕೊಡ್ತು ನನಗೆ. ಅಂದರೆ
ಅಲ್ಲಿನ ಕನ್ನಡಿಗರು ನಿಜವಾಗ್ಲೂ ನಮ್ಮ ಜನಪದವನ್ನು ನಮ್ಮ ನೆಲಮೂಲ ಸಂಸ್ಕೃತಿನ ತುಂಬ ಮಿಸ್ ಮಾಡ್ಕೊಳ್ತಾರೆ. ಅವ್ರು ಅದು ಹೇಳೋದು ಅದೊಂದೇ ಮಾತು, ಸವಿತಾ ನಿಜವಾಗ್ಲೂ ನಾವು ಸ್ಕೂಲಲ್ಲಿ ಕಾಲೇಜ್ಗಳೆಲ್ಲ ಹಾಡ್ತಾ ಇದ್ವಿ ಈ ಹಾಡುಗಳೆಲ್ಲ, ನೀವು ಮತ್ತೆ ನಮ್ಮ ಚೈಲ್ಡ್ಹುಡ್ನ ನಮ್ಮ ಬಾಲ್ಯ ಒಂದು ಸಮಯ ಇತ್ತಲ್ಲ ಅದೆಲ್ಲ ನೀವು ಜ್ಞಾಪಿಸಿದ್ರೆ ನಾವು ಈ ಹಾಡಿಗೆ ಡ್ಯಾನ್ಸ್ ಮಾಡ್ತಿದ್ವಿ, ಈ ಹಾಡಿನ ಹಾಡಿ ಕಾಂಪಿಟೇಷನ್ಗೆ ಒಂದಷ್ಟು ಪ್ರೈಸ್ ತೊಗೊಂಡಿದ್ದೀವಿ ಅಂತೆಲ್ಲ ಜ್ಞಾಪಿಸ್ಕೊಳ್ತಾರೆ. ನಿಜವಾಗ್ಲೂ ಜನಪದ ಯಾವ ಒಂದು ಜನ್ರೇಷನ್ನು ಬಿಟ್ಟಿಲ್ಲ ನಿಜ ಹೇಳಬೇಕು ಅಂತ ಹೇಳಿದ್ರೆ. ನಮ್ಮ ಒಂದು ಕೈಯಲ್ಲಿದೆ ಅಷ್ಟೇ ಅದನ್ನು ಯಾವ ಮಟ್ಟಿಗೆ ನಾವು ತೊಗೊಂಡು ಹೋಗ್ತೀವಿ ಅನ್ನೋದು. ಸೊ ನನಗೆ ಆದಂತಹ ಒಂದು ಅದ್ಭುತವಾದ ಅನುಭವ ಅದು ನಿಜವಾಗ್ಲೂ. ಯಾಕಂದರೆ ಎಲ್ಲ ಅಲ್ಲಿರೋರೆಲ್ಲ ಅಲ್ಲಿ ಏನು ಸಂಘ ಸಂಸ್ಥೆ ಕಟ್ಕೊಂಡಿರೋ ಎಲ್ಲ ನಮ್ಮ ಕನ್ನಡಿಗರೇ. ಇಲ್ಲಿಂದ ಹೋಗಿ ಇದೇ ಬೆಂಗಳೂರು, ಮೈಸೂರು, ತುಮಕೂರು, ದಾವಣಗೆರೆ, ಚನ್ನಪಟ್ಟಣ ನಮ್ಮೆಲ್ಲ ಕರ್ನಾಟಕದವರೇ ಅಲ್ಲಿ ಹೋಗಿ ಸೆಟ್ಲಾಗಿರೋರು. ಸೊ ಅಲ್ಲಿ ಒಂದು 5,000 ಜನದ ಮುಂದೆ ಹಾಡೋದು ಅಂದರೆ ಭಾಳ ಒಂದು ಖುಷಿ, ಹೆಮ್ಮೆ ಅಲ್ವಾ ನಿಜವಾಗ್ಲೂ. ಒಂಥರ ಒಂದು ಜಾನಪದದ ಒಂದು ರಾಯಭಾರಿಯಾಗಿ ಹೋಗೋದು. ಯಾಕಂದರೆ ನಾವಿರ್ತೀವಿ ಹೋಗ್ತೀವಿ, ಬಟ್ ಜನಪದ ಅನ್ನೋದು ಶಾಶ್ವತ. ಸೊ ನಮ್ಗೆ ಇವತ್ತು ಜನಪದದಿಂದ ಆ ಮಟ್ಟಕ್ಕೆ ಒಂದು ಹೆಸರು ತಂದು ಕೊಡ್ತು. 2019 ಹಾಡಿದಂತೂ ನನಗೆ ಯಾವ ಮಟ್ಟದ ಹೆಸರು ಅಂತ ಹೇಳಿದ್ರೆ, ನೆಕ್ಸ್ಟ್ 2020 ಮಾರ್ಚ್ 17ಕ್ಕೆ ನಾನು ಒಂದು 10 ಕಾರ್ಯಕ್ರಮ ಕೊಡೋಕ್ಕೆ ಹೋಗಬೇಕಾಗಿತ್ತು ಅಮೇರಿಕಾಗೆ. ಅಂದರೆ ಅಷ್ಟು ಕಾರ್ಯಕ್ರಮ ಬುಕ್ ಮಾಡಿಕೊಂಡ್ರು. ಅಂದರೆ ಆ ಟೈಮಲ್ಲಿ ಯುಗಾದಿ ಸಮಯ ಅದು. ಮಾರ್ಚ್ 17ಕ್ಕೆ ಹೋಗಿ ಮೇ 4ನೇ ತಾರೀಕು ವಾಪಸ್ ಬರಬೇಕಾಗಿತ್ತು. ಹೆಚ್ಚು ಕಡಿಮೆ 1.5 ತಿಂಗಳು ಎಲ್ಲ. 17ಕ್ಕೆ ಹೊರಡಬೇಕಿತ್ತು. ಆದರೆ ಈಗಾಗಲೇ ಮಾರ್ಚ್ 8ಕ್ಕೆ ನನಗೆ ಕಿತ್ತೂರು ಚೆನ್ನಮ್ಮ ಪ್ರಶಸ್ತಿ ಬಂದಿತ್ತು. ಆ ಪ್ರಶಸ್ತಿ ತೊಗೊಂಡು ಕೆಳಗಡೆ ಇಳಿತಾ ಇದ್ದೆ, ಅವಾಗ ಫೋನ್ ಬಂತು, ಸವಿತಾ ದಯವಿಟ್ಟು ಬರಬೇಡಿ ಅಮೇರಿಕಾಗೆ, ಸಿಕ್ಕಾಪಟ್ಟೆ ಇಲ್ಲಿ ಕೋವಿಡ್ ಜಾಸ್ತಿ ಆಗೋಗಿದೆ ಅಂತ. ನಮ್ಗೆ ಅವಾಗ ಇನ್ನೂ ಕೋವಿಡ್ ಏನು ಅನ್ನೋದು ನಮಗಿನ್ನೂ ಯಾರಿಗೂ ಗೊತ್ತೇ ಇರಲಿಲ್ಲ. ಅಂದರೆ ಟಿ ವಿಲಿ ನೋಡ್ತಾ ಇದ್ವಿ, ನ್ಯೂಸಲ್ಲಿ ನೋಡ್ತಿದ್ವಿ, ಅಲ್ಲಿ ಹಂಗಾಯ್ತಂತೆ ಇಲ್ಲಿ ಹಿಂಗಾಯ್ತಂತೆ, ಚೈನಲ್ಲಿ ಹಾಗೆ ಬಿದೋಗ್ತಾ ಇದ್ರು, ಅದೆಲ್ಲ ನೋಡ್ತಾ ಇದ್ವಿ. ಬಟ್ ಇಲ್ಲೇನೂ ಅಷ್ಟು ಎಫೆಕ್ಟ್ ಆಗಿರಲಿಲ್ಲ. ಬಟ್ ಆಮೇಲೆ ಇಲ್ಲಿ ಬರ್ತಾ ಮಾರ್ಚ್ 14ಕ್ಕೆ ಅನೌನ್ಸ್ ಆಯಿತು ಈ ಥರ ಲಾಕ್ಡೌನ್ ಅಂತ. ಸೊ ಅಲ್ಲಿಗೆ 3 ವರ್ಷ ನಾನು ಎಲ್ಲೂ ಯಾವ ಒಂದು ವಿದೇಶಕ್ಕೂ ಹೋಗಾಗಲೇ, ಯಾರಿಗೂ ಏನು ಕೆಲಸನೂ ಇರಲಿಲ್ಲ ಆ ಸಮಯದಲ್ಲಿ ಬಿಡಿ. ನಾವೆಲ್ಲ ಜೀವನ ಮಾಡೋದೇ ಒಂದು ದೊಡ್ಡ ಚಾಲೆಂಜಿಂಗ್ ಆಗಿ ಹೋಗ್ತು. ಅವ್ರುಗಳು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಸವಿತಕ್ಕ ನೀವು ಬರ್ಬೇಕಾದ್ರೆ ಒಂಥರ ಸೆಲೆಬ್ರಿಟಿ ಥರ ಬರ್ತೀರಾ, ಹೋಗ್ಬೇಕಾದ್ರೆ ನಮ್ಮ ಮನೆ ಮಗಳು ಅನ್ಸ್ಬಿಡ್ತೀರಾ ಅಂತ ಹೇಳ್ತಾರೆ. ನಂಗೆ ಅದು ಭಾಳ ಖುಷಿ ಕೊಡೋದು. ಯಾಕಂತ ಹೇಳಿದ್ರೆ ನಾನು ಇರೋದೇ ಹೀಗೆ ಅಂದ್ರೆ ಖಂಡಿತ. ನೀವು ನಿನ್ನೆ ಕೂಡ ನನ್ನ ಮನೆಗೆ ನಾನು ಹೋದ ವರ್ಷ ನಾನು ಕ್ಲೀವ್ಲ್ಯಾಂಡ್ಗೆ ಹೋದಾಗ ಡೆಟ್ರಾಯ್ಟ್ಗೆ ಹೋಗಿದ್ದೆ. ಡೆಟ್ರಾಯ್ಟಿಂದ ಕ್ಲೀವ್ಲ್ಯಾಂಡ್ ಒಬ್ರು ಕರ್ಕೊಂಡು ಹೋಗಿದ್ರು, ಅವ್ರು ಇಲ್ಲಿ ಬೆಂಗಳೂರಿಗೆ ಬಂದಿದ್ರು. ಇಲ್ಲಿ ಅವ್ರ್ಯಾರು ಇಲ್ಲಾರು ಬಂದರೆ ನಮ್ಮ ಮನೆಗೆ ಬರದೆ ತಪ್ಪಿಸ್ದೆ ಹೋಗೋದೇ ಇಲ್ಲ. ಅಷ್ಟು ಪ್ರೀತಿ, ಅಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ. ನಾನು ಅಷ್ಟು ಚೆನ್ನಾಗಿ ಅವ್ರನ್ನ ಅಷ್ಟು ಪ್ರೀತಿಯಿಂದ, ಯಾಕಂದರೆ ಅವರೆಲ್ಲ ಎಷ್ಟು ಮಿಸ್ ಮಾಡ್ಕೋತಾರೆ ಅಂತ ಹೇಳಿದ್ರೆ, ಅಲ್ಲಿ ಹೋಗಿ ಜೀವನ ತಮ್ಮ ಒಂದು ಕಾಯಕಕ್ಕೋಸ್ಕರ ಹೋಗಿರ್ತಾರೆ ಹೊರತು ಅವ್ರು ತುಂಬ ಇಷ್ಟಪಟ್ಟು ತಮ್ಮ ಏನು ಹೇಳ್ತಾರೆ ಜನ್ಮಭೂಮಿನ ಬಿಟ್ಟು ಹೋಗಕ್ಕೆ ಯಾರಿಗೂ ಇಷ್ಟ ಇರೋದಿಲ್ಲ. ಅಂಥದ್ರಲ್ಲಿ ನಾವು ಯಾರು ಒಬ್ರು ಹಿಂಗೆ ಕಲಾವಿದರು ಹೋಗ್ತೀವಿ ಅಂತ ಹೇಳಿದ್ರೆ ಎಷ್ಟು ಪ್ರೀತಿ, ಎಷ್ಟು ಆದರ ಅಂದರೆ ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಅವ್ರ ಮನೆಗಳಲ್ಲಿ ಉಳಿಸ್ಕೊಂಡು ನಮ್ಮನ್ನು ಅವ್ರು ಮಾಡೋ ಆತಿಥ್ಯ ಇದೆಯಲ್ಲ, ಎಲ್ಲ ಜಾಗಗಳು ಕರ್ಕೊಂಡು ಹೋಗಿ ತೋರಿಸೋದಿಂದ ಹಿಡಿದು ಅಷ್ಟು ಚೆನ್ನಾಗಿ ನೋಡ್ಕೋತಾರೆ ನಮ್ಮನ್ನು. ಸೊ ಇವತ್ತಿಗೂ ನನಗೆ ಎಷ್ಟು ಒಂದು ಬಾಂಡೇಜ್ ಇದೆ ಅಂತ ಎಲ್ಲರ ಹತ್ರನೂ ಜೊತೆಲಿ ಅಂತ ಹೇಳಿದ್ರೆ, 2014ರಲ್ಲಿ ಯಾರು ಪರಿಚಯ ಆದರೂ ಇವತ್ತಿಗೂ ಆ ಒಂದು ಹಾಗೇ ಮುಂದೆ ನಡೀತಾ ಇದೆ. ಹೆಚ್ಚು ಕಡಿಮೆ ಒಂದು 100-150 ಜನ ಮನೆ ನಂಗೆ ಪರಿಚಯ ಇದ್ದಾರೆ ಇವಾಗಲ್ಲಿ ಅಮೇರಿಕಾದಲ್ಲಿ. ಅಮೇರಿಕಾ ಇಂಡಿಯಾಗಿನ ಒಂದು 3ರಷ್ಟು ದೊಡ್ಡದು, 3-4ರಷ್ಟು ದೊಡ್ಡದು ಜಾಗ. ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗಬೇಕು ಅಂದರೆ ಫ್ಲೈಟ್ ಬೇಕಲ್ಲಿ, ಅಷ್ಟು ದೊಡ್ಡ ಜಾಗ. ಅಂಥದ್ರಲ್ಲಿ ಈಗಾಗಲೇ ಒಂದು 50 ಸ್ಟೇಟ್ಸಲ್ಲಿ ಒಂದು 10 ಸ್ಟೇಟ್ಸ್ ಸುತ್ತಿದ್ದೀನಿ ನಾನು. ಅಮೆರಿಕದಲ್ಲಿರೋ 50 ಸ್ಟೇಟಲ್ಲಿ 10 ಸ್ಟೇಟ್ಗೆ ಹೋಗಿದ್ದೀನಿ ನಾನು. 10 ಸ್ಟೇಟಲ್ಲೂ ಒಂದು 150 ಜನ ಖಂಡಿತ ಇದ್ದಾರೆ. ಆಮೇಲೆ ನನಗೆ ಎಷ್ಟೋ ಜನ ಪರಿಚಯ ಇಲ್ವೇನೋ, ಬಟ್ ಅವರಲ್ಲಿ ಹೋಗಿದ ತಕ್ಷಣ ಸವಿತಕ್ಕ ನೀವು ಬರ್ತೀರಾ ಅಂತ ಗೊತ್ತಾಯಿತು ಅಂತ. ನನಗೆ ಈಗ ರೀಸೆಂಟಾಗಿ ಆಮೇಲೆ 2019 ಆದಮೇಲೆ ಈ ಕೋವಿಡ್ ಎಲ್ಲ ಮುಗಿದ ಮೇಲೆ ನಾನು 2022ರಲ್ಲಿ ದುಬೈಗೆ ಹೋದೆ. 2 ಸಲ ಅಲ್ಲಿ ದುಬೈ. ಫಸ್ಟ್ ಬಸವ ಸಮಿತಿಯವರು ಚಂದ್ರಶೇಖರ್ ಲಿಂಗದಳ್ಳಿ ಅವ್ರನ್ನ ನಾನು ನೆನೆಸ್ಕೊಳ್ಳೇಬೇಕು. ಪಾಪ 2020ರಲ್ಲಿ ಅವ್ರು ನನ್ನ ಕರ್ಸ್ಕೋಬೇಕು ಅಂತ ಆಸೆ ಪಟ್ಟಿದ್ರು, ಆಗಿರಲಿಲ್ಲ. ಅವ್ರು ನನ್ನ ನಾವಿಕಲ್ಲಿ ಹಾಡಿದ್ದು ನೋಡಿಬಿಟ್ಟು ಆನ್ಲೈನ್ ನೋಡಿ, ನಾನು 2019ರಲ್ಲಿ ಏನು ಪ್ರೋಗ್ರಾಮ್ ಕೊಟ್ಟವಲ್ಲ, 2020ರಲ್ಲಿ ನಮಗೆಲ್ಲ ಕೋವಿಡ್ ಬಂತು. ಆ ಸಮಯದಲ್ಲಿ ಒಂದಷ್ಟು 10 ಕಾರ್ಯಕ್ರಮ ನನಗೆ ಬುಕ್ ಆಗಿತ್ತು, ಅಲ್ಲಿ ಹೋಗಿ ಹಾಡಬೇಕಾಗಿತ್ತು. ಕೋವಿಡಿಂದ ಹೋಗೋಕ್ಕಾಗಲಿಲ್ಲ. ಬಟ್ ಅದೇ ಒಂದು 10 ಕಾರ್ಯಕ್ರಮದಲ್ಲಿ ಒಂದು ಇಬ್ಬರಿಬ್ಬರು ಸಂಘದವರೆಲ್ಲ ಸೇರಿಕೊಂಡು 4 ಪ್ರೋಗ್ರಾಮ್ ಇಲ್ಲಿಂದ ಆನ್ಲೈನ್ ಸ್ಟ್ರೀಮಿಂಗ್ ಪ್ರೋಗ್ರಾಮ್ ಮಾಡಿಸಿದ್ರು. ಹೌದು, ಇದೇ ಜಾಗದಲ್ಲಿ ನಾನು ನಮ್ಮ ಅವ್ವ ಥಿಯೇಟ್ರಲ್ಲಿ ನಿಂತ್ಕೊಂಡೆ. ನಾವೆಲ್ಲ ಕಲಾವಿದರು ಸೇರ್ಕೊಂಡು ಇಲ್ಲಿಂದ ನಾವು ಆನ್ಲೈನ್ ಸ್ಟ್ರೀಮಿಂಗು. ನಮಗೆ ಇಲ್ಲಿ ರಾತ್ರಿ ಅಂದರೆ ಅವ್ರಿಗೆ ಬೆಳಗ್ಗೆ ಆಯ್ತಾ, ಅವ್ರಿಗೆ ಬೆಳಗ್ಗೆ ಯಾರು ನಮಗೆ ರಾತ್ರಿ. ಸೊ ನಾವು ಹೆಂಗೆ ಸಮಯ ಅಂತ ಹೇಳಿದ್ರೆ, ಈಗ ಸಾಟರ್ಡೆ ಅವ್ರಿಗೆ 9 ಗಂಟೆ ಅಂತ ಹೇಳಿದ್ರೆ, ರಾತ್ರಿ 9 ಗಂಟೆ ಅನ್ನೋದಾದ್ರೆ ನನಗದು ಬೆಳಗಿನ ಜಾವ 5:30.
ಸಂಡೇ 5:30 ಅದು 5:30-6 ಗಂಟೆ ಸಮಯ ಅದು. ಸೊ ನಾವು ಇಲ್ಲಿ ನಿಂತ್ಕೊಂಡು ಅವ್ರಿಗೆ ಅಂದರೆ ಬೆಳಗ್ಗೆ ಹಾಡಬೇಕು ಅವ್ರಿಗೆ ರಾತ್ರಿ ಅದು. ಸೊ ಅವ್ರು ಎಷ್ಟು ಜನ ಇಷ್ಟಪಟ್ಟಿದ್ದಾರೆ ಅಂತ ಹೇಳಿದ್ರೆ ಹೇಗೆ ಸಾಧ್ಯನಾ? ಅದು ನಾನು ಇಷ್ಟವಾದ ಹಾಡು ಮುಂಗೊಂಡಾದ ಮಾದೇಶ್ವರಗೆ ಅವನು ಮಲೆ ಜೇನು ಮಲೆ ಗುಂಜು ಮಲೆ ಗುಲಗುಂಜು ಮಲೆ 77 ಮಲೆಯಲ್ಲಿ ತಪ್ಪದಲ್ಲಿ ನಾಟ್ಯವಾಡುವಂಥ ನಮ್ಮಪ್ಪಾಜಿ ಮುದ್ದು ಮಾದನ ಪಾದಕ್ಕೊಂದ್ಸರಿ ಉಘೆ ಅನ್ನಿ ಉಘೆ ಮಾತ್ಮಲ್ಲಯ್ಯ ಹಿಂಗೆ ಹಾಡಿದ್ರೆ ನಿಜ ಹೇಳ್ತೀನಿ ಕೇಳಿ, ಅವ್ರು ಎಷ್ಟಿಷ್ಟ ಅಂತ ಹೇಳಿದ್ರೆ ಒಬ್ಬರು ಸೀಟಲ್ಲಿ ಕೂತ್ಕೊಳ್ಳಲ್ಲ ಗೊತ್ತಾ, ಅಷ್ಟು ಕುಣಿತಾರೆ. ಇದನ್ನು ಹಾಡಿದ್ದೀನಿ, ಚಲ್ಲಿದರು ಮಲ್ಲಿಗೆ ಹಾಡಿದ್ದೀನಿ, ಗಲ್ಲು ಗಲ್ಲೆತ ಹಾಡಿದ್ದೀನಿ, ಶಿವನು ಭಿಕ್ಷಕ್ಕೆ ಬಂದ ಹಾಡಿದ್ದೀನಿ, ಮತ್ತು ನಮ್ಮ ತಿಂಗಳು ಮುಳುಗಿದವು ಹಾಡಿದ್ದೀನಿ. ಸೊ ಈಗಂತೂ ಸೋಜುಗಾದ ಸೂಜು ಮಲ್ಲಿಗೆ ತುಂಬ ಎಲ್ಲರೂ ಇಷ್ಟಪಡ್ತಾರೆ ಆ ಹಾಡಂತೂ. ಆಮೇಲೆ ಮಾಯದಂಥ ಮಳೆ ಬಂತಣ, ಮೂಡಲ್ಕೆರೆ, ಇದೆಲ್ಲ ಹಾಡ್ತಾ ಇದ್ರೆ ಅವ್ರಿಗೆ ಅವರದೇ ಹೇಳ್ತಿರಲ್ಲ, ನಾನು ಸ್ಕೂಲ್ ಡೇಸ್ ನಾಪ್ಕೊಂಡ್ಬಿಡ್ತು ಸವಿತಾ ಇದೆಲ್ಲ ನಂಗೆ ಹಾಡಿ. ಯಾರೂ ಹಾಡಲ್ಲ ಈ ಹಾಡನ್ನು ಇವಾಗ, ನೀವು ಅದನ್ನು ಎಷ್ಟು ಚೆನ್ನಾಗಿ ಪ್ರೆಸೆಂಟ್ ಮಾಡ್ತಿರಲ್ಲ ಅದೇ ನಮಗೆ ಮುಖ್ಯ ಅಂತ ಹೇಳ್ತಾರೆ. ಸೊ ನಂಗೆ ಅದು ತುಂಬ ಖುಷಿ ಕೊಡುತ್ತೆ. ಇದು ನಮ್ಮ ನೆಲಮೂಲ ಸಂಸ್ಕೃತಿಯ ಗೀತೆಗಳು ಅಲ್ವಾ, ನಮ್ಮ ಹಿರಿಕರು ಕೊಟ್ಟಂಥ ನೆಲಮೂಲ ಸಂಸ್ಕೃತಿಯ ಗೀತೆಗಳು. ಮತ್ತು 2023ರಲ್ಲಿ ಜುಲೈ ತಿಂಗಳಲ್ಲಿ ಡೆಟ್ರಾಯ್ಟಲ್ಲಿ ನಡೆದಂತಹ ಒಕ್ಕಲಿಗರ ಪರಿಷತ್ ಆಫ್ ಅಮೆರಿಕಾ ಕಾರ್ಯಕ್ರಮಕ್ಕೆ ಅಮೆರಿಕಾ ಸೊ ಅಮೆರಿಕದಲ್ಲಿ ನಡೆದಂತಹ ಅಮೆರಿಕದ ಡೆಟ್ರಾಯ್ಟಲ್ಲಿ ನಡೆದಂತಹ ಒಕ್ಕಲಿಗರ ಪರಿಷತ್ ಆಫ್ ಅಮೆರಿಕಾ ಅನ್ನೋ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಹೋದೆ 2023ರಲ್ಲಿ. ಅಲ್ಲಿ ಎಂಥ ಕಾರ್ಯಕ್ರಮ ಅಂತ ಹೇಳಿದ್ರೆ ಎಲ್ಲ ಫುಲ್ಲು ಗೌಡ್ತಿಯರ ಒಂದು ದೊಡ್ಡ ಇದೇನು ಹಬ್ಬ ನಡೀತಾ ಇತ್ತು ಅಲ್ಲಿ. 2 ದಿವಸದ ಒಂದು ಕಾರ್ಯಕ್ರಮ ಇದು. ನನ್ನ ಕಾರ್ಯಕ್ರಮ ಮೊದಲನೇ ದಿವಸ ಇತ್ತು ಕಾರ್ಯಕ್ರಮ ಇದು. ಆ ಕಾರ್ಯಕ್ರಮದಲ್ಲಂತೂ ನೀವು ನಂಬಲ್ಲ, ಕುಣಿದ್ರು ಎಷ್ಟು ಖುಷಿ ಆಯಿತು ಅಂದರೆ, ಒಂದು ನನಗೆ 2019 ನಾನು ಹೋಗಿದ್ದಿದ್ದಲ್ಲ, ಅದಾದಮೇಲೆ 3 ವರ್ಷ ಆದಮೇಲೆ ನಂತರ ನಾನು ಅಮೇರಿಕಾಗೆ ಮತ್ತೊಮ್ಮೆ ಹೋಗಿದ್ದು. ಬಹಳ ಖುಷಿ ಆಯಿತು. ತುಂಬ ಜನ ನಾನು 2019 ನೋಡಿದ್ರಲ್ಲ ಅವರು ಒಂದಷ್ಟು ಜನ ಬಂದಿರು, ಮತ್ತು ಕೆಲವ್ರಿಗೆಲ್ಲ ಎಷ್ಟೋ ಜನಕ್ಕೆ ನಾನು ಹೊಸಬ್ಳಾಗಿದ್ದೆ ಅಲ್ಲಿ. ಅವ್ರು ಅಲ್ಲಿ ತನಕ ಸವಿತಕ್ಕ ಅಂತ ಹೇಳಿದ್ರೆ ಯಾರೋ ಒಬ್ಬರು ವಯಸ್ಸಾಗಿರೋರು ಬರ್ತಾರೆ 60 ವರ್ಷದವರು ಅಂತ ಅಂದ್ಕೊಂಡ್ಬಿಟ್ಟಿದ್ರಂತೆ. ಆಮೇಲೆ ಅವರು ಅಲ್ಲಿ ನನ್ನ ಹಾಡಿದ್ದು ನೋಡಿ, ನನ್ನ ಒಂದು ಸೀರೆ ಉಟ್ಕೊಂಡಿದ್ದ ರೀತಿ ಅಥವಾ ನನ್ನ ಆರ್ನಮೆಂಟ್ಸ್ ಏನು ನನ್ನ ಆಭರಣಗಳೆಲ್ಲ ಹಾಕೊಂಡಿದ್ದಲ್ಲ ಅದನ್ನ ನೋಡಿ ನೀವು ನಂಬಲ್ಲ, ಮಾರನೇ ದಿವಸ ನಾನು ಒಂಥರ ಗೊಂಬೆ ಥರ ನಿಂತ್ಕೊಂಡಿದ್ದೆ, ಬರೀ ಫೋಟೋ ತೆಗೆಸ್ಕೊಳ್ತಾ ಇದ್ರು ಬಂದು ಎಷ್ಟು ಖುಷಿ ಆಯಿತು ಅಂತ ಹೇಳಿದ್ರೆ ನನಗೆ ಮತ್ತೊಮ್ಮೆ ಇದು ಸಿಗ್ದಂಗೆ ಆಯಿತು ನನಗೆ. ಸೊ ಅಲ್ಲಿಂದ ಶುರು ಆಗಿದ್ದು ಮತ್ತೆ ನವಂಬರ್-ಡಿಸೆಂಬರ್ಗೆ 8 ಕಾರ್ಯಕ್ರಮ ಬುಕ್ ಆಯಿತು. ಅಂದರೆ ಫಸ್ಟು ನ್ಯೂಯಾರ್ಕಿಂದ ಕಾಲ್ ಬಂತು, ನಮಗೆ ಒಂದು ಕಾರ್ಯಕ್ರಮ ಮಾಡ್ಕೊಡ್ತೀರ ಸವಿತಕ್ಕ, ನೀವು ಬಂದಿದ್ರಲ್ಲ ಮೊನ್ನೆ ಡೆಟ್ರಾಯ್ಟಿಗೆ ಅಂತ ಹೇಳಿದ್ರು. ಎಲ್ಲ ನಮ್ಮವರೇ. ಇವಾಗ ನಾನು ಹೇಳ್ತೀನಲ್ಲ, ನಮ್ಮ ಬೆಂಗಳೂರು ಮಂಗಳೂರು ಎಲ್ಲ ನಮ್ಮ ಕರ್ನಾಟಕದಿಂದ ಹೋದಂಥ ಕನ್ನಡಿಗರು. ನಿಮ್ಗೆ ಅಮೆರಿಕದಲ್ಲಿ ನಿಂತ್ಕೊಂಡು ಅಮೆರಿಕ ಭಾಷಿಗರು ನೋಡ್ತಾ ಇರ್ತಾರೆ, ಕನ್ನಡದವ್ರು ಮಾತಾಡಿದಾಗ ನಿಮ್ಗೆ ಏನು ಅನಿಸ್ಬಿಡುತ್ತೆ? ಭಾಳ ಖುಷಿ ಆಗುತ್ತೆ ನಿಜವಾಗ್ಲೂ. ಯಾಕಂದ್ರೆ ಅಲ್ಲಿ ಜನಸಂಖ್ಯೆ ಕಡಿಮೆ, ಅಂದರೆ ಜನಸಂಖ್ಯೆ ಕಡಿಮೆ ಯಾಕಂದ್ರೆ ದೊಡ್ಡ ದೇಶ ಅಲ್ವಾ, ನಮಗೆ ಕಾಣಿಸಿಗೋದೇ ಕಷ್ಟ. ಅಲ್ಲಿ ಆಚೆ ಕಡೆ ಒಂಥರ ಆರಾಮಾಗಿ ಜನ ಕಾಣಿಸೋದು ಅಷ್ಟು ಈಸಿ ಇಲ್ಲ. ಎಲ್ಲೋ ಒಂದು ಕಡೆ ನಾವು ಮಾಲು ಅಥವಾ ನಾವೇನು ಡೌನ್ ಟೌನ್ ಅಂತ ಹೇಳ್ತೀವಿ. ಡೌನ್ ಟೌನ್ ಅಂತ ಹೇಳಿದ್ರೆ ಇವಾಗ ಹೆಂಗೆ ನಮಗೆ ಈ ಮೆಜೆಸ್ಟಿಕ್ಕು ಅಥವಾ ಈ ವಿಧಾನಸೌಧ ಅಥವಾ ಆ ಜಾಗಕ್ಕೆಲ್ಲ ಡೌನ್ ಟೌನ್ ಅಂತ ಕರಿಬೋದೇನೋ, ಆ ಥರ ಡೌನ್ ಟೌನ್ ಅಂತ ಹೇಳಿದ್ರೆ ಅಲ್ಲಿ ಆ ಏರಿಯಾ ಒಂಥರ ಏನು ಹೇಳ್ತಾರೆ ಫುಲ್ಲು ಹಬ್ ಅದು ಆ್ಯಕ್ಚುಲಿ ಏನು ಹೇಳ್ತಾರೆ ಈ ಒಂದು ಆಫೀಸ್ಗಳ ತುಂಬ ಎಲ್ಲ ಅಲ್ಲೇ ಇರೋದು, ಆ ಥರ ಅದಕ್ಕೆ ಡೌನ್ ಟೌನ್ ಅಂತ ಹೇಳ್ತೀವಿ. ಅದು ಬಿಟ್ಟು ನಾವು ಈ ಕಡೆ ಬಂದುಬಿಟ್ರೆ ಬರೀ ತುಂಬ ದೂರ ಒಂದೊಂದು ಮನೆಗಳು, ಆಮೇಲೆ ಕೆಲವೊಂದೆಲ್ಲ ಇರುತ್ತೆ ಲೇಔಟ್ಸ್ ಇರುತ್ತೆ ಥರ ಇರುತ್ತೆ. ಅದು ಡಿಪೆಂಡ್ಸ್ ಅಪೋನ್ ಅವ್ರು ಇದ್ರ ಅಲ್ಲೂ ಅಷ್ಟೇ. ಇವಾಗ ವಿಲ್ಲಾಸ್ ಇರ್ಬೋದು ಅಥವಾ ಸಿಂಗಲ್ ಮನೆ ಇರ್ಬೋದು ಅಥವಾ ಅಪಾರ್ಟ್ಮೆಂಟ್ ಇರ್ಬೋದು, ಆ ಥರ ಎಲ್ಲ. ಅಪಾರ್ಟ್ಮೆಂಟ್ ನಮಗೆ ಜಾಸ್ತಿ ಸಿಗೋದೆ ಡೌನ್ ಟೌನಲ್ಲಿ, ಡೌನ್ ಟೌನ್ ಅಂತ ಏನು ಹೇಳ್ತೀವಲ್ಲ ಆ ಜಾಗದಲ್ಲಿ. ಅದು ಬಿಟ್ಟರೆ ಇದೆಲ್ಲ ಸಿಂಗಲ್ ಮನೆಗಳೇ. ಕೆಲವೊಂದೆಲ್ಲ ಅರಮನೆಗಳ ಥರ ಇರುತ್ತೆ, ಕೆಲವೊಂದೆಲ್ಲ ಸ್ವಲ್ಪ ಚಿಕ್ಕ ಪುಟ್ಟ ಮನೆಗಳಿರುತ್ತೆ. ಅವರವರ ಶಕ್ತಿ ಅನುಸಾರ ಹೇಗೆ ಬೇಕೋ ಹಾಗೆ ತಗೊಳ್ತಾರೆ. ಸೊ ಅಲ್ಲಿ ಎಲ್ಲರೂ ಕನ್ನಡಿಗರೇ. ಅಂದರೆ ನನಗೆ ಇವಾಗ ಕನ್ನಡ ಸಂಘದವ್ರು ಕರೆಸೋದೆಲ್ಲ ಕನ್ನಡಿಗರೇ. ಸೊ ಅವ್ರಿಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ನಾನು ಆಯಿತು ಒಂದು ಕಾರ್ಯಕ್ರಮ ಫಸ್ಟ್ ನ್ಯೂಯಾರ್ಕಿಂದ ಬಂತು, ಒಪ್ಕೊಂಡೆ. ನನಗೆ ಅವಾಗ ಅಲ್ಲಿ ಮತ್ತೊಬ್ಬರು ಜಯಗೌಡ ಅಂತಿದ್ದಾರೆ. ಸೊ ಅವ್ರಿಗೆ ಹೇಳಿದೆ, ಜಯ ಈ ಥರ ಕಾರ್ಯಕ್ರಮ ಕೇಳ್ತಾರೆ, ಏನು ಮಾಡೋಣ, ಸರಿ ಒಪ್ಕೊಳ್ಳಿ ಸವಿತಕ್ಕ, ಇನ್ನೊಂದಷ್ಟು ಕಾರ್ಯಕ್ರಮಗಳು ಪ್ಲ್ಯಾನ್ ಮಾಡೋಣ ಅಂತ ಹೇಳಿಬಿಟ್ಟು ಒಟ್ಟು 7 ಸ್ಟೇಟಲ್ಲಿ 8 ಕಾರ್ಯಕ್ರಮ ಆಯಿತು. ಅಲ್ಲಿ ಫಸ್ಟ್ ಶಿಕಾಗೋಗೆ ಹೋದೆ, ಅಲ್ಲಿಂದ ನಾನು ನ್ಯೂಯಾರ್ಕ್ ಹೋದೆ, ನ್ಯೂಯಾರ್ಕಿಂದ ಫಿಲಡೆಲ್ಫಿಯಾಗಿನ ಮುಂಚೆ ನಾನು ವಾಷಿಂಗ್ಟನ್ ವರ್ಜೀನಿಯಾಗೆ ಹೋದೆ, ಅಲ್ಲಿಂದ ಮತ್ತೆ ಫಿಲಡೆಲ್ಫಿಯಾಯಿಂದ ಮತ್ತೆ ಡೆಟ್ರಾಯ್ಟಿಂದ ಕ್ಲೀವ್ಲ್ಯಾಂಡಿಂದ ಮತ್ತೆ ಸ್ಯಾನ್ ಫ್ರಾನ್ಸಿಸ್ಕೋ. ಸೊ ತುಂಬ ನಾನು ಹೇಳೋದು ಈಸಿ ಅನಿಸುತ್ತೆ, ಬಟ್ ಇದು ಒಂದೊಂದು ಜಾಗಕ್ಕೆ ಹೋಗಿ ನಾನು ಒಳಗಡೆನೇ 6 ಫ್ಲೈಟ್ ಚೇಂಜ್ ಮಾಡಿದ್ದೀನಿ.
ನನಗದು ಬಹಳ ಬಹಳ ಒಂದು ತುಂಬ ಡಿಫ್ರೆಂಟ್ ಅನುಭವ ಅಂತ ಹೇಳ್ಬೋದು. ಯಾಕಂದರೆ ಪ್ರತಿ ಸಲ ಅಮೆರಿಕಾಗೆ ನಾನು ಹೋಗಿ ಬಂದುಬಿಡ್ತಿದ್ದೆ, ಒಂದು 3 ದಿವಸ ಇರೋದು, ಒಂದು ವಾರ ಇರೋದು, ಅಥವಾ ಒಂದೇ ಜಾಗಕ್ಕೆ ಹೋಗಿ ಬಂದುಬಿಡ್ತಿದ್ದೆ. ಬಟ್ ಈ ಸಲ ನಾನು ಒಬ್ಬಳೇ ಅಷ್ಟೂ ಜಾಗಗಳನ್ನು ಸುತ್ತಬೇಕಾಗಿತ್ತು. ನನ್ನ ಲಗೇಜ್ ಸಮೇತ ಅಷ್ಟು ಬೇರೆ 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 ಕಡೆ ಇರಬೇಕಾಗಿತ್ತು. ಬಹಳ ಅಂದರೆ ಅಮೇರಿಕಾದ ಜೀವನ ಶೈಲಿ ಹೇಗಿರುತ್ತೆ ಅದೆಲ್ಲ ನೋಡೋಕೆ ನನಗೆ ಸಿಕ್ತು ಈ ಸಲ. ಯಾಕಂದ್ರೆ ನವಂಬರ್ 1ನೇ ತಾರೀಕು ಹೊರಟೋಳು, ಡಿಸೆಂಬರ್ 13ಕ್ಕೆ ನಾನು ಬಂದಿದ್ದು. 1.5 ತಿಂಗಳು ನಂಗೆ ಅಲ್ಲಿನ ಜೀವನ ಶೈಲಿ, ಅಲ್ಲಿ ಹೇಗೆ ಇವರು ಜೀವನ ಮಾಡ್ತಾರೆ, ಹೇಗೆ ಊಟ ಮಾಡ್ತಾರೆ, ಇವ್ರ ದಿನಚರಿ ಹೇಗಿರುತ್ತೆ ಅನ್ನೋದೆಲ್ಲ ನಂಗೆ ಗೊತ್ತಾಗ್ತಾ ಬಂತು. ನಂಗೊಂಥರ ಒಂದು ಒಳ್ಳೆ ಅನುಭವ. ಆಮೇಲೆ ಕೆಲವು ಕಡೆ ಅಂತಲೂ ಸ್ಯಾನ್ ಫ್ರಾನ್ಸಿಸ್ಕೋಲಿ 2 ಪ್ರೋಗ್ರಾಮ್ ನಾನು ಬರ್ತಾಯಿ ಅಂತ ಗೊತ್ತಾಗಿ ಅವರು 1 ಅವರ್ ಗ್ಯಾಪಲ್ಲಿ ಪ್ರೋಗ್ರಾಮ್ ಮಾಡಿದ್ದೀನಿ. ಅಷ್ಟು ಅಂದರೆ ಅಷ್ಟು ಪ್ರೀತಿಯಿಂದ ಅವ್ರು ಕರೆಸ್ಕೊಂಡ್ರು, ಅವರೇ ಕರ್ಕೊಂಡು ಹೋಗಿಬಿಟ್ರು. ಒಂದು 2-3 ಸ್ಟೇಜಲ್ಲಿ ಅಂತಲೂ ಕಾಲಿಗೆ ನಮಸ್ಕಾರ ಮಾಡಿಬಿಟ್ಟಿದ್ದಾರೆ. ಸವಿತಕ್ಕ, ನಿಜವಾಗ್ಲೂ ನಮಗೆ ಇಷ್ಟು ಅಂದರೆ ಇಷ್ಟೊಂದು ಬ್ಯುಸಿ ಶೆಡ್ಯೂಲಲ್ಲಿ ನೀವು ಬಂದು ಹಾಡಿದ್ರಲ್ಲ, ನಮ್ಗೆ ಭಾಳ ಖುಷಿ ಆಗುತ್ತೆ. ಜನಪದವನ್ನು ಹಾಡೋದೇ ದೊಡ್ಡದು. ಅಂದರೆ ನೀವು ಯಾರೋ ನಮಗೊಂದು ಒಳ್ಳೆ ದೇವತೆ ನೋಡ್ದಂಗೆ ಅನ್ಸುತ್ತೆ ಅನ್ನೋ ಥರ ಆ ಒಂದು ಅನುಭವ ಇದೆಯಲ್ಲ, ಮರೆಯೋಕ್ಕೆ ಸಾಧ್ಯ ಇಲ್ಲ. ಆಮೇಲೆ 2 ಅನುಭವ ಇನ್ನೊಂದು ಏನಾಗಿತ್ತು ಅಂದರೆ, ಇವಾಗ ಕನ್ನಡದವರು ಕನ್ನಡ ಗೀತೆಗಳನ್ನ ಮೆಚ್ಕೊಳ್ಳೋದು ಅದು ನಾರ್ಮಲ್ ಅನಿಸುತ್ತೆ. ಬಟ್ ಅಲ್ಲಿನ ಜನ ಅಮೇರಿಕನ್ಸು ಅವರು ಕನ್ನಡನೇ ಬರಲ್ಲ. ಅಲ್ಲಿ ಅಮೇರಿಕದಲ್ಲಿ ಹುಟ್ಟಿದವರು ಅಮೇರಿಕದವ್ರಿಗೆ ಕನ್ನಡ ಬರಲ್ಲ. ಬಟ್ ಆದರೆ ಅವ್ರು ಕನ್ಸೋಲಲ್ಲಿ ಇರ್ತಾರಲ್ಲ, ಈ ಸೌಂಡ್ ಎಲ್ಲ ಮಾಡ್ತಾ ಇರ್ತಾರಲ್ಲ, ಸೌಂಡ್ ಇಂಜಿನಿಯರಿಂಗಲ್ಲಿ ಅಲ್ಲಿ ಕೂತಿರ್ತಾರಲ್ಲ, ಅಲ್ಲಿ ಒಬ್ಬ ಸೆಕೆಂಡ್ ಪ್ರೋಗ್ರಾಮ್ ಎಲ್ಲಿ ನಂದಾಗಿದೆ ನ್ಯೂಯಾರ್ಕಲ್ಲಿ, ಅಲ್ಲಿ ಅದೇ ಹೇಳಿದ್ರಂತೆ, ಐ ಹ್ಯಾವ್ ನೆವರ್ ಹರ್ಡ್ ದಿಸ್ ಟೈಪ್ ಆಫ್ ವಾಯ್ಸ್ ಅಂತ ಹೇಳಿದ್ರಂತೆ. ಸೊ ಅದು ನನಗೆ ಒಂದು ಭಾಳ ಖುಷಿ ಕೊಡ್ತು ನಿಜವಾಗ್ಲೂ. ಅಂದರೆ ವಾಟ್ ಎ ವಾಯ್ಸ್ ಶಿ ಹ್ಯಾಸ್ ಅಂತ ಹೇಳಿದಾಗ ಅವ್ರಿಗೆ ಭಾಷೆ ಅರ್ಥ ಆಗಲ್ಲ. ಬಟ್ ಆದರೆ ನೋಡಿ, ಒಂದು ಮ್ಯೂಸಿಕ್ ಅನ್ನೋದು ಯೂನಿವರ್ಸಲ್ ಲ್ಯಾಂಗ್ವೇಜ್ ಅಂತ ಹೇಳೋದು ಸುಳ್ಳಲ್ಲ, ಅದು ನಿಜವಾಗ್ಲೂ. ಮತ್ತು ಇನ್ನೊಂದು ಡೆಟ್ರಾಯ್ಟಲ್ಲಿ ನಾನು ಇಲ್ಲಿ ಹಾಡ್ತೀನಿ ಅಂತಂದರೆ ಮೇಲೆಲ್ಲೋ ಒಂದು ಕನ್ಸೋಲ್ ಇತ್ತು ಅದು. ಸೊ ಅಲ್ಲಿ ಅವಳು ಹುಡುಗಿ ಕೂತಿದ್ಲು. ಆ ಹುಡುಗಿ ನಾನು ಹಾಡ್ತಾ ಇರೋದನ್ನು ಪೋಸ್ ಅದನ್ನು ಡ್ರಾ ಮಾಡಿದ್ದಾಳೆ. ಆ ಡ್ರಾ ಮಾಡಿ ನನಗೆ ಕೊಟ್ಟಿದ್ದಾಳೆ. ಯು ಆರ್ ಸಚ್ ಎ ವಂಡರ್ಫುಲ್ ಸಿಂಗರ್ ಅಂತ ಹೇಳಿದ್ಲು, ಗೊತ್ತಾ ನನಗೆ. ಅಂದರೆ ಅದೆಲ್ಲ ನಿಜವಾಗ್ಲೂ ಕಣ್ತುಂಬಿ ಬಂತು. ಕೊನೆ ಪ್ರೋಗ್ರಾಮು ಕ್ಯಾಲಿಫೋರ್ನಿಯಲ್ಲಿ ನಡೆದಂತಹ KKNC ಇದಂಥ ಒಂದು KKNY ಅಂತಿದೆ. ಸೊ ಅಲ್ಲಿ ನಡೆದಂತಹ ಒಂದು ಕಾರ್ಯಕ್ರಮದಲ್ಲಿ ನನಗಾದಂಥ ಒಂದು ಅನುಭವ ಇದೆಯಲ್ಲ, ಕಾರ್ಯಕ್ರಮ ಮುಗೀತಾ ಇದ್ದಂಗೆ ಆಸ್ಟ್ರೇಲಿಯಾದಿಂದ ಒಬ್ಬರು ಗಂಡ ಹೆಂಡತಿ ಬಂದಿದ್ದರು. ಆ್ಯಕ್ಚುಲಿ ಅವರು ನನ್ನ ಪ್ರೋಗ್ರಾಮು ಇಲ್ಲಿ ಅವ್ರು ಹಾಲಿಡೇಸ್ಗೆ ಅಂತ ಬಂದಿದ್ದರು. ಆದರೆ ಈ ಕಾರ್ಯಕ್ರಮ ಇಲ್ಲಿ ನಡೀತಿದೆ ಅಂತ ಅವ್ರಿಗೆ ಹೇಳಿದೆ ವಿಷಯನ. ಅಂದರೆ ಅವರು ನನ್ನ ಕಾರ್ಯಕ್ರಮ ಬುಕ್ ಮಾಡ್ಕೊಳಕ್ಕೆ ಅಂತಲೇ ಬಂದಿದ್ದು ಆಸ್ಟ್ರೇಲಿಯಾದಲ್ಲಿ ಮಾಡಿಸೋದಕ್ಕೆ. ಆದರೆ ಅವ್ರು ಇಲ್ಲಿದ್ದಾರೆ ಅಂತ ಇಟ್ಸ್ ಕೋ ಇನ್ಸಿಡೆನ್ಸ್ ಅವರು ಬಂದಿದ್ದು. ನಾನು ಹೇಳಿದೆ, ನಮ್ಮ ಕಾರ್ಯಕ್ರಮಕ್ಕೆ ಬನ್ನಿ ನೋಡಿ, ಹೀಗಿರುತ್ತೆ, ಈ ಡೇಟಲ್ಲಿ ಹಿಂಗಿದೆ ಅಂತ ಹೇಳಿದೆ ನಾನು KKNC ಕಾರ್ಯಕ್ರಮದಲ್ಲಿ. ಸರಿ ಆಯಿತು, ಬಂದರು. ನೀವು ನಂಬಲ್ಲ, ಕಾರ್ಯಕ್ರಮ ಆಗಿದ ತಕ್ಷಣ ಅವ್ರ ಹೆಂಡತಿ ಬಂದು ನನ್ನ ಕಾಲಿಗೆ ನಮಸ್ಕಾರ ಮಾಡಿದ್ರು. ಅವರು ಸತೀಶ್ ಭದ್ರಣ್ಣ ಅಂತ ಅವ್ರ ಹೆಸರು. ಅವ್ರ ಹೆಸರು ಕವಿತಾ ಅಂತ ಹೇಳ್ತಿದ್ರು. ಸತೀಶ್, ಯಾಕೆ ನೀವು ಇನ್ನೂ ಇವ್ರನ್ನ ಆಸ್ಟ್ರೇಲಿಯಾಗೆ ಕರೆಸಿಲ್ಲ, ಇಂಥ ಗಾಯಕಿನ ಅಂತ ಹೇಳಿದ್ರು. ನನಗೆ ಕಣ್ತುಂಬಿ ಬಂತು. ಅದು ಆ ಕಾರ್ಯಕ್ರಮದಲ್ಲಿ ಇನ್ನೊಂದು ಏನಾಯ್ತು ಅಂತ ಹೇಳಿದ್ರೆ, ಸುವರ್ಣ ಕಲಾಶ್ರೀ ಅಂತ ಒಂದು ಅವಾರ್ಡ್ ಕೊಟ್ಟರು. ನನಗದು ಗೊತ್ತೇ ಇರಲಿಲ್ಲ. ಅಂದರೆ ಎಲ್ಲ ಕಡೆ ಸನ್ಮಾನ ಮಾಡ್ತಾಯಿದ್ರು, ಬಟ್ ಆ ಒಂದು ವೇದಿಕೆಯಲ್ಲಿ ಒಂದು ಬಿರುದು ಕೊಡೋದಿದೆಯಲ್ಲ ಅಮೇರಿಕಾದಲ್ಲಿ, ಅದು ನನಗೆ ಮನಸ್ಸು ತುಂಬಿ ಬಂದ್ಬಿಡ್ತು. ಅಂದರೆ ಕೊನೆ ಕಾರ್ಯಕ್ರಮ ಅದು. 1.5 ತಿಂಗಳು ಒಬ್ಬಳೇ ಜರ್ನಿ ಮಾಡಿದ್ದೀನಿ. ಸೊ ಅಲ್ಲಿನ ಕಲಾವಿದರ ಜೊತೆ ನಾನು ಹಾಡಿದ್ದು, ಅಲ್ಲಿನ ಒಂದು ವಾದ್ಯಗಾರರನ್ನ ಬಳಸ್ಕೊಂಡು ಹಾಡಿದ್ದು ನಾನು. ಸೊ ನನಗೆ ಆ ಒಂದು ಅನುಭವ ಇದೆಯಲ್ಲ, ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಹೋಗೋದು ಎಷ್ಟು ಕಷ್ಟ ಅಂತ ಹೇಳಿದ್ರೆ, ನಾನು ಸುಮ್ಮನೆ ಎಕ್ಸಾಂಪಲ್ ಹೇಳ್ತೀನಿ. ಇವಾಗ ಶಿಕಾಗೋ ಟು ನ್ಯೂಯಾರ್ಕ್ ಹೋಗೋದು ಅನ್ನೋದಾದರೆ 5 ಅವರ್ಸ್ ಜರ್ನಿ ಅಥವಾ 2.5 ಅವರ್ಸ್ ಜರ್ನಿ ಇರುತ್ತೆ. ಲೆಕ್ಕ ಹಾಕೋ, 2.5 ಅವರ್ಸ್ ಜರ್ನಿ ಫ್ಲೈಟಲ್ಲಿ ನಾನು ರೋಡ್ ಮೇಲೆ ಹೇಳ್ತಿಲ್ಲ. ಸೊ ಫ್ಲೈಟಲ್ಲಿ ಜರ್ನಿ ಹೋಗೋದು. ಆಮೇಲೆ ಡೆಟ್ರಾಯ್ಟಿಂದ ಈ ಕಡೆ ಅದು ಈಸ್ಟ್ ಸೈಡ್ ಫುಲ್ ಅದು. ಸೊ ಡೆಟ್ರಾಯ್ಟ್ ಕ್ಲೀವ್ಲ್ಯಾಂಡಿಂದ ಡೈರೆಕ್ಟ್ ನಾನು ಕ್ಯಾಲಿಫೋರ್ನಿಯಾ ಹೋಗೋದಂದ್ರೆ ವೆಸ್ಟಿಗೆ ಹೋಗೋದು, ಈ ಭಾಗದಿಂದ ಆ ಭಾಗಕ್ಕೆ. ಅಂದರೆ ನಾನಿವಾಗ ಇಲ್ಲಿ ಏನು ಬೆಂಗಳೂರಿಂದ ಡೆಲ್ಲಿಗೆ ಹೋದಂಗೆ ಅದು. ಸೊ ಆ ಥರ. ಸೊ ಆ ಜೊತೆಯಲ್ಲಿ ತುಂಬ ಚಾಲೆಂಜಿಂಗ್ ಆಗಿತ್ತು ನನಗೆ ಈ ಒಂದು ಏನು ಟೂರ್, US ಟೂರ್ ಇದೆಯಲ್ಲ, ಫಸ್ಟ್ ಟೈಮ್ ನನಗೆ ಈ ಥರ ಇಷ್ಟೊಂದು ಪ್ರೋಗ್ರಾಮ್ಸ್ ಆಗಿದ್ದು ಒಟ್ಟಿಗೆ. ಒಂದು ನವಂಬರ್ ತಿಂಗಳು, ಅದು ಈಸ್ಟ್ ಸೈಡ್ ಅಂತ ಹೇಳಿದ್ರೆ ಸಿಕ್ಕಾಪಟ್ಟೆ ಥಂಡಿ, -ಡಿಗ್ರಿ ಹೋಗುತ್ತೆ ಅಲ್ಲಿ. ಒಂದು ನನ್ನ ಹೆಲ್ತ್ ಕಾಪಾಡ್ಕೋಬೇಕು, ಆಮೇಲೆ ನನ್ನ ವಾಯ್ಸ್ ಕಾಪಾಡ್ಕೋಬೇಕು. ಸೊ ಜೊತೆಲಿ ನಾನು ಜರ್ನಿ ಮಾಡಬೇಕು, ಕಾರ್ಯಕ್ರಮ ಚೆನ್ನಾಗಿ ಬರಬೇಕು. ಸೊ ಇಷ್ಟೆಲ್ಲ ನನಗೆ ತುಂಬ ಚಾಲೆಂಜಿಂಗ್ ಆಗಿತ್ತು. ಕೊನೆ ಪ್ರೋಗ್ರಾಮ್ ದಿವಸ ಅಂತೂ ನನ್ನ ಕಣ್ಣು ತುಂಬಿ ಬಂದ್ಬಿಟ್ಟಿತ್ತು. ಒಂದು ಇಷ್ಟೆಲ್ಲ ಕಷ್ಟಪಟ್ಟೆ, ಕೊನೆಯ ಕಾರ್ಯಕ್ರಮನೇ ಎಲ್ಲ ಕಾರ್ಯಕ್ರಮ ಸಕ್ಸಸ್ಫುಲ್ಲು.
ಇನ್ಫ್ಯಾಕ್ಟ್ ನಾನು ಎಷ್ಟೋ ಡೇಟ್ಸ್ ಈ ಡೇಟ್ಗೆ ಮಾಡ್ಬೋದು ಆ ಡೇಟ್ ಮಾಡ್ಬೋದು ಅಲ್ಲಿ ಹೋದಾಗಲೂ ಕಾಲ್ ಬರ್ತಿತ್ತು ನನಗೆ. ನೀವು ಬಂದಿದ್ದೀರಂತ ಗೊತ್ತಾಯ್ತು ಸವಿತಕ್ಕ, ದಯವಿಟ್ಟು ಈ ಪ್ರೋಗ್ರಾಮ್ ಬರ್ಬೋದು, ನಮ್ಮ ಈ ಡೇಟ್ ಮಾಡ್ಕೊಳ್ಬೋದು ಅಂತ. ನಾನು ಎಲ್ಲ ಬುಕ್ ಆಗೋಗಿದೆ ಆಲ್ರೆಡಿ. ಅಲ್ಲಿ ನಡೆಯೋದೇ ಸ್ಯಾಟರ್ಡೆ ಸಂಡೇಸ್ ಮಾತ್ರ. ಇನ್ನು ಮಿಕ್ಕಿದ ದಿವಸ ನಾನು ಏನು ಮಾಡ್ತಾ ಇದ್ದೆ ಅಂದರೆ, ನಾನು ಎಲ್ಲಿ ಹೋಗ್ತಾ ಇದ್ನೋ ಅಲ್ಲಿ ನಾನು ಜನಪದದ ಇದು ಶಿಬಿರ ಮಾಡ್ತಾ ಇದ್ದೆ. ಜನಪದ ಗೀತೆಗಳ ಶಿಬಿರ. ಹೌದು, ಅದೇ ಕನ್ನಡಿಗರಿಗೆ ಮಾಡ್ತಿದ್ದೆ. ಖಂಡಿತ ಕಲ್ತಿದ್ದಾರೆ, ನನ್ನ ಜೊತೆ ಹಾಡಿದ್ರು ಸ್ಟೇಜ್ ಮೇಲೆ. ಅವ್ರಿಗೆ 3 ದಿವಸ ಒಂದು ಶಿಬಿರ ಮಾಡ್ತಾ ಇದ್ದೆ. ಆ ಶಿಬಿರ ಮಾಡಿ ಒಂದು 2 ರಿಂದ 3 ಹಾಡು ಹೇಳ್ಕೊಡ್ತಾ ಇದ್ದೆ. ಅದರಲ್ಲಿ ಒಂದು ತುಂಬ ಚೆನ್ನಾಗಿ ಬರುವಂಥ ಹಾಡನ್ನು ನನ್ನ ಜೊತೆ ಹಾಡಿಸ್ತಾ ಇದ್ದೆ. ಅವ್ರನ್ನೇ ಹಾಡಿಸಿದ್ದೀನಿ ಸ್ಟೇಜ್ ಮೇಲೆ. ಸೊ ಅದನ್ನು 3 ಕಡೆ ಮಾಡಿದೆ ನಾನು ಆ ಥರ ಶಿಬಿರನ. ನಿಜವಾಗ್ಲೂ ಇವಾಗ ನನಗೆ ಸುಮ್ಮನೆ ಕೂತ್ಕೊಳ್ಳೋಕೆ ಬೇಜಾರು. ಆಮೇಲೆ ಎಷ್ಟು ಅಂತ ಸುತ್ತತೀಯ, ಎಷ್ಟು ಅಂತ ನೋಡಬಹುದು ನಾವು. ಸೊ ನನಗಿದ್ದಿದ್ದು ಅದೊಂದೇ, ನೋಡಿ ನಾನು ಬರ್ತಾ ಇದ್ದೀನಿ, ನಾನು ಸೈಲೆಂಟ್ ಆಗಂತೂ ಕೂತ್ಕೊಳ್ಳೋಕ್ಕಾಗಲ್ಲ ನನಗೆ. ಸೊ ಈ ಥರ ಪ್ಲ್ಯಾನ್ ಮಾಡಿ, ನಂಗೆ ಎಷ್ಟು ಜನ ಬಂದರೂ ಪರವಾಗಿಲ್ಲ, 2 ಬಂದರೂ ಹೇಳ್ಕೊಡ್ತೀನಿ, ಒಬ್ಬಳೇ ಬಂದರೂ ಹೇಳ್ಕೊಡ್ತೀನಿ, ಬಟ್ ಕಲಿಯೋ ಆಸಕ್ತಿ ಇರಬೇಕು ಅವ್ರಿಗಷ್ಟೇ ಅಂತ. ಸೊ ಹೋಗಿ ಹೇಳ್ಕೊಡ್ತಾ ಇದ್ದೆ ಹೀಗೆ ನಾನು. ಸೊ ಅದೊಂದು ಬಹಳ ಖುಷಿ ಇದೆ ನನಗೆ ನಿಜವಾಗ್ಲೂ. ಈ ಸಲ ಮಾಡಿದಂಥ ಕಾರ್ಯಕ್ರಮಗಳ ಜೊತೆಲಿ ಈ ಜನಪದ ಗಾಯನ ಶಿಬಿರ ಮಾಡಿದ್ದು ಭಾಳ ಖುಷಿ ಕೊಡ್ತು. ಆಮೇಲೆ ಅವರು ಅಷ್ಟೇ ಚೆನ್ನಾಗಿ ಅದನ್ನು ಇಂಟ್ರೆಸ್ಟ್ ಕೊಟ್ಟು ಎಲ್ಲರೂ ಮಾಡಿದ್ರು. ಸೊ ನನಗೆ 2023 ಒಂದು US ಟೂರ್ ಇದೆಯಲ್ಲ, ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಒಳ್ಳೆ ಅನುಭವಗಳಾಯಿತು ನನಗೆ. ಒಂದೇ ಹೇಳಿದ್ನಲ್ಲ, ವೆದರು, ಆ ಒಂದು ಹವಾಮಾನಕ್ಕೆ ನಾವು ಒಕ್ಕೊಳ್ಳೋದೇ ದೊಡ್ಡ ವಿಷಯ. -ಡಿಗ್ರಿ ಹೋಗೋದಂದರೆ ತುಂಬ ಕಷ್ಟ. ಸೊ ಅದರಲ್ಲಿ ಅದ್ರ ಜೊತೆಲಿ ನನ್ನ ಹೆಲ್ತು, ವಾಯ್ಸು ಎಲ್ಲ ಮೇಂಟೈನ್ ಮಾಡ್ಕೊಂಡು ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಎಲ್ಲರೂ. ನಿಜವಾಗ್ಲೂ ನಾನು ಅವ್ರಿಗೆಲ್ಲ ಚಿರಋಣಿ ಆಗಿರ್ತೀನಿ. ಖಂಡಿತವಾಗ್ಲೂ ನನಗೆ ಏನು ಶಿಕಾಗೋ ಇರಬಹುದು, ಶಿಕಾಗೋದು ವಿದ್ಯಾವರ್ಧಕ ಕನ್ನಡ ಸಂಘ, ಅಲ್ಲಿ ಎಸ್ಪೆಷಲಿ ನಾನು ಅವ್ರ ಯಾರ ಮನೇಲಿ ಚಿತ್ರ ಅನ್ನೋರ ಮನೇಲಿ ಉಳ್ಕೊಂಡೆ, ಚಿತ್ರ ರಾವ್ ಅನ್ನೋರ ಮನೇಲಿ ಉಳ್ಕೊಂಡೆ. ನಂಗೆ ಅವರು ಮೈಸೂರು ಕಡೆಯವರು. ಸೊ ಬೆಂಗಳೂರು ಮತ್ತು ಮೈಸೂರು ಕಡೆಯವರು. ಸೊ ಅಷ್ಟು ಗೊತ್ತಿರುತ್ತೆ ನನಗೆ. ಸೊ ಅವ್ರಿಗೊಂದು ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಫಸ್ಟ್ ಹೋಗಿದ ತಕ್ಷಣ ರಿಸೀವ್ ಮಾಡಿದ್ದೆ ಅವ್ರ ಮನೆಯಲ್ಲಿ. ನನಗೆ ಅವ್ರ ಮನೇಲಿ ಇದ್ದಿದ್ದು ನಾನು. ಸೊ ಅಲ್ಲಿಂದ ನಾನು ನ್ಯೂಯಾರ್ಕಿಗೆ ಬಂದೆ. ನ್ಯೂಯಾರ್ಕಲ್ಲಿ ಭಾರತಿ ಪಾಟೀಲ್ ಅವರು ಧಾರವಾಡ ಕಡೆಯವರು. ಭಾಳ ಚೆನ್ನಾಗಿ ನೋಡಿಕೊಂಡ್ರು, ಇಬ್ಬರು ಗಂಡ ಹೆಂಡತಿ. ಅಂದರೆ ಇಬ್ಬರು ಅವರ ಯಜಮಾನರು ಅನಿಲ್ ಪಾಟೀಲ್ ಅಂತ, ಅವರು ಒಳ್ಳೆ ಡಾಕ್ಟರ್ ಆಗಿದ್ದಾರಲ್ಲಿ. ಸೊ ಅವ್ರ ಮನೇಲಿ ಉಳ್ಕೊಂಡಿದ್ದೆ. ನ್ಯೂಯಾರ್ಕಿಂದ ನಾನು ನೆಕ್ಸ್ಟ್ ಬಂದಿದ್ದು ವಾಷಿಂಗ್ಟನ್ನಲ್ಲಿ ನಾನು ವರ್ಜಿನಲ್ ಕಾರ್ಯಕ್ರಮ ಇದ್ದರೆ ನಾನು ಉಳ್ಕೊಂಡಿದ್ದು ಮೇರಿಲ್ಯಾಂಡಲ್ಲಿ JSS ಸ್ಪಿರಿಚುವಲ್ ಮಂದಿರಲ್ಲಿ ಉಳ್ಕೊಂಡಿದ್ದು. ಅಲ್ಲಿ ನಾನು ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳಲೇಬೇಕು. JSS ಅಲ್ಲಿ ಎಷ್ಟು ಚೆನ್ನಾಗಿ ನೋಡ್ಕೊಂಡ್ರೆ, ನಂಜುನ್ ಸ್ವಾಮಿ ಅವ್ರು ಇರ್ಬೋದು, ಪ್ರಕಾಶ್ ಇರ್ಬೋದು, ರುದ್ರೇಶ್ ಅವ್ರು ಇರ್ಬೋದು, ಅವ್ರಿಗೆಲ್ಲ ನಾನು ನಿಜವಾಗ್ಲೂ ಮನಸ್ಸು ತುಂಬಿ ಥ್ಯಾಂಕ್ಸ್ ಹೇಳ್ಬೇಕು. ಯಾಕಂದರೆ ಅಲ್ಲಿ ಒಂದು ಕ್ಯಾಂಟೀನ್ ಇತ್ತು, ಅಲ್ಲಂತೂ ಬಿಸಿ 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 ಏನು ರೆಡಿ ಆಗ್ತಿತ್ತು ನನಗಂತೂ ಕರೆದು ಕೊಡೋರು. ಸವಿತಕ್ಕ ಇತ್ತಿನ ಬನ್ರಿ ಅಂತ ನಾನು ತುಂಬ ಚೆನ್ನಾಗಿ ನೋಡಿಕೊಂಡ್ರು. ಅಂದರೆ ನನಗೆ ನೀವು ನಂಬಲ್ಲ, ನಾನು ಅಮೇರಿಕದಲ್ಲೂ ಮುದ್ದೆ ತಿಂದಿದ್ದೀನಿ, ರೊಟ್ಟಿ ತಿಂದಿದ್ದೀನಿ, ಎಲ್ಲ ಸಿಗುತ್ತೆ. ಮುದ್ದೆ ತಿಂದಿದ್ದೀನಿ, ರೊಟ್ಟಿ, ಬಿಸಿಬೇಳೆ ಬಾತ್ ತಿಂದಿದ್ದೀನಿ, ನಮ್ಮಲ್ಲಿ ಏನೇನು ಮಾಡ್ತೀವೋ ಎಲ್ಲ ತಿಂದಿದ್ದೀನಿ. ಸೊ ಅಲ್ಲಿಂದ ನಾನು ಮತ್ತೆ ಫಿಲಡೆಲ್ಫಿಯಾ ಅಂತೂ ಅದ್ಭುತ. ಅಲ್ಲಿ ವಿನಯ್ ರಾವ್ ಅವರನ್ನು ನೆನೆಸ್ಕೊಳ್ಳೇಬೇಕು. ಶುಭಾ ಭಟ್ ಇರಬಹುದು, ವಿನಯ್ ಇರ್ಬೋದು. ಆ್ಯಂಡ್ ನನ್ನ ಪ್ರೀತಿಯ ನನ್ನ ಸ್ನೇಹಿತ ಬಾಲ್ಯದ ಗೆಳತಿ ನಂದಿನಿ ಅಂತ, ಅವಳು ನನ್ನ 7ನೇ ಕ್ಲಾಸ್ ತನಕ ಒಟ್ಟಿಗೆ ಓದಿದ್ವಿ ನಾವು. ಅವಳು ನನಗೆ ಗೊತ್ತಿಲ್ಲ ಇಷ್ಟೊಂದು ದೊಡ್ಡ ಫೇಮಸ್ ಸಿಂಗರ್ ಆಗಿದ್ದೀನಿ ಅಂತ. ಅವ್ರ ಊರಲ್ಲೇ ನಾನು ಹಾಡಕ್ಕೆ ಬಂದೀನಿ ಅಂದಾಗ, ನೀನು ನಮ್ಮ ಮನೇಲೇ ಉಳ್ಕೋಬೇಕು ಅಂತ ಹೇಳೋದು. ಅವ್ರ ಮೇಲೆ ಉಳ್ಕೊಂಡಾಗ ಅವ್ರಿಗೇನು ಆಶ್ಚರ್ಯ ಅಂದರೆ, ಅವ್ರ ಯಜಮಾನ್ರಿಗೆ ದಿನಕ್ಕೊಬ್ರು ನೋಡೋಕೆ ಬರ್ತಿದ್ರು ನನ್ನ ಅಲ್ಲಿ ಅವ್ರ ಮನೇಲಿ. ಅವ್ರಿಗೇನು ಎಷ್ಟು ದೊಡ್ಡ ಸೆಲೆಬ್ರಿಟಿನೇ, ಎಷ್ಟು ಜನ ಬರ್ತಾರೆ ನೋಡೋಕೆ ಇವ್ರನ್ನ ಅಂತ ಹೇಳೋರು. ಅಂದರೆ ನನ್ನಲ್ಲಿ ಉಳ್ಕೊಂಡು ಅಂತ ಗೊತ್ತಾಗಿ ತಿಳ್ಕೊಂಡು ಎಷ್ಟೋ ಜನ ನನ್ನ ಮದರ್ಸಕ್ಕೆ ಬರ್ತಾಯಿದ್ರು. ಸೊ ನಂದಿನಿ ಅವ್ರಿಗೂ ನಾನು ಥ್ಯಾಂಕ್ಸ್ ಹೇಳಬೇಕು, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅವ್ರ ಮನೇಲಿ. ಆ್ಯಂಡ್ ವಿನಯ್ ರಾವ್ ಫಿಲಡೆಲ್ಫಿಯಾ ಫುಲ್ ಸುತ್ತಿಸ್ಬಿಟ್ರು ನನಗೆ. ಅಲ್ಲಿ ಎಷ್ಟು ಚೆನ್ನಾಗಿ ಅಂದರೆ ಊರೂರು ಎಷ್ಟು ಚೆನ್ನಾಗಿದೆ ಅಂತ ತೋರಿಸೋರು ನನ್ನ ಕರ್ಕೊಂಡು ಹೋಗಿ. ಆ್ಯಂಡ್ ಈಸ್ ಅ ಮೇನ್ ಸೋರ್ಸ್ ಫಾರ್ ಆ ಒಂದು ಕಾರ್ಯಕ್ರಮ ನವೋದಯ ಕನ್ನಡ ಸಂಘಕ್ಕೆ. ಆ್ಯಂಡ್ ಅಲ್ಲಿಂದ ಮತ್ತೆ ನಾನು ಇದಕ್ಕೆ ಬಂದಿದ್ದು ಫಿಲಡೆಲ್ಫಿಯಾ ಅಂದರೆ ಡೆಟ್ರಾಯ್ಟಿಗೆ ನನ್ನ ಜಯಗೌಡ ನನಗೆ ಇಷ್ಟೂ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿಕೊಟ್ಟವರು. ಸೊ ಅಂದರೆ ಇವಾಗ ನಾನು ಒಬ್ಬಳೇ ಹೋಗ್ತೀನಿ ಅಂದರೆ ತುಂಬ ಕಷ್ಟ. ಹೆಂಗಿರುತ್ತೆ, ಏನು ಮಾಡಬೇಕು, ಎಲ್ಲಿ ಹೋಗಬೇಕು ಏನೂ ಗೊತ್ತಿರಲ್ಲ. ಬಟ್ ಅವ್ರು ಎಷ್ಟು ಚೆನ್ನಾಗಿ ನೀಟ್ ಪ್ಲ್ಯಾನ್ ಮಾಡ್ಕೊಟ್ಟಿದ್ದಾರೆ. ಇಲ್ಲಿಂದ ಅಲ್ಲಿಗೆ ಯಾರು ರಿಸೀವ್ ಮಾಡ್ತಾರೆ, ಅಲ್ಲಿಂದ ಯಾರು ಬರ್ತಾರೆ, ನೀವು ಎಲ್ಲಿ ಉಳ್ಕೊಳ್ತೀರಾ, ಯಾವ ಫ್ಲೈಟ್ ಹತ್ತಬೇಕು, ಯಾರು ಬರ್ತಾರೆ, ಎಲ್ಲ ನಂಗೆ ತುಂಬ ನೀಟಾಗಿ ಹೇಳ್ಕೊಟ್ಟಿದ್ರು. ಸೊ ನಾನು ಡೆಟ್ರಾಯ್ಟಿಗೆ ಡೈರೆಕ್ಟಾಗಿ ಅವ್ರ ಮನೆಗೆ ಬಂದಿದ್ದು. ಸೊ ಅಲ್ಲಿ ನಾನು ಪಂಪ ಕನ್ನಡ ಸಂಘ. ಸೊ ನನ್ನ
ಅಲ್ಲಿ ಜಯಗೌಡಕ್ಕೆ ಥ್ಯಾಂಕ್ಸ್ ಹೇಳಬೇಕು, ಆ್ಯಂಡ್ ಪ್ರಶಾಂತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಪ್ರಮೋದ್ ಗೋಪಾಲ್ ಆ್ಯಂಡ್ ಅಲ್ಲಿನ ಕನ್ನಡ ಸಂಘದವ್ರು ಎಲ್ರಿಗೂ. ಅವರಂತೂ ಎಷ್ಟು ಖುಷಿ ಪಟ್ಟರು ಅಂತ ಹೇಳಿದ್ರೆ ಮುಂದಿನ ವರ್ಷ ನೀವು ಬರಲೇಬೇಕು ಅಂತ ಎಲ್ಲರೂ ಕುಣಿದ್ರು. ಅಲ್ಲಿ ಒಂದು ಮಾತು ಅವ್ರು ಪ್ರಶಾಂತ್ ಅವರು, ಅವರೇ ಅಧ್ಯಕ್ಷರು ಪಂಪ ಕನ್ನಡ ಸಂಘಕ್ಕೆ, ಒಂದು ಮಾತು ಹೇಳಿದ್ರು, ಸವಿತಕ್ಕ ನಮ್ಗೆ ಯಾವಾಗಲೂ ಎಲ್ಲ ಕಾರ್ಯಕ್ರಮದಲ್ಲೂ ಚಿಕ್ಕ ಮಕ್ಕಳನ್ನ ಕೂರ್ಸೋದು ತುಂಬ ಕಷ್ಟ ಆಗ್ತಾ ಇತ್ತು, ಬಟ್ ನಿಮ್ಮ ಕಾರ್ಯಕ್ರಮದಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವ್ರ ತನಕ ಎಲ್ಲರೂ ಕುಣಿದು ಬಿಟ್ಟಿದ್ದಾರೆ, ನಮ್ಗೇನು ಕಷ್ಟ ಅನಿಸ್ಲಿಲ್ಲ ಅಂತ ಹೇಳಿದ್ರು. ಸೊ ಭಾಳ ಖುಷಿ ಆಯ್ತು ಅದು. ಆ ಮಾತುಗಳು ಕೇಳೋಕ್ಕೆ ನನಗೆ ಭಾಳ ಒಂಥರ ಫೆಲ್ಟ್ ಹ್ಯಾಪಿ, ನನಗೆ ತುಂಬ ಖುಷಿ ಅನಿಸ್ತು. ಸೊ ಅಲ್ಲಿಂದ ಕ್ಲೀವ್ಲ್ಯಾಂಡ್ಗೆ ಡೆಟ್ರಾಯ್ಟಿಂದ ಕ್ಲೀವ್ಲ್ಯಾಂಡ್ಗೆ ನಾನು ಕಾರಲ್ಲಿ ಹೋಗಿದ್ದು, 3.5 ಗಂಟೆ ಜರ್ನಿ ಅದು. ಸೊ ಅಲ್ಲಿ ಗಿರೀಶ್ ಅನ್ನೋರು ನೆನೆಸ್ಕೊಳ್ಳೇಬೇಕು, ಪಾಪ ನನಗೋಸ್ಕರ ಕಾದಿದ್ದು. ನೆನ್ನೆ ಕೂಡ ಅವ್ರು ನಮ್ಮ ಮನೆಗೆ ಬಂದು ಹೋದರು, ಬೆಂಗಳೂರಿಗೆ ಬಂದಿದ್ರಂತೆ. ಸೊ ಬಂದು ಹೋದರು. ಸೊ ಅವರು ನೆನೆಸ್ಕೊಳ್ಬೇಕು. ರಾತ್ರಿ ಏನೂ ಸಿಗದೆ 10:30 ಹೊರಟಿದ್ದು ನಾವು, 2 ಗಂಟೆ ತನಕ ರೀಚ್ ಆದ್ವಿ. ಸೊ ಇನ್ ಬಿಟ್ವೀನ್ ನನಗೆ ಎಲ್ಲೋ ನಿಲ್ಲಿಸಿ, ಆಮೇಲೆ ಅಮೇರಿಕಾ ಅನ್ನೋ ದೇಶದಲ್ಲಿ ನಮ್ಮ ಥರ ಇವಾಗ ಪಕ್ಕದಲ್ಲೇ ಮಾರ್ಕೆಟು, ಪಕ್ಕದಲ್ಲೇ ಇದು ಎಲ್ಲ ಸಿಗೋದಿಲ್ಲ ನಮ್ಗೆ ಅಷ್ಟು ಈಸಿಯಾಗಿ. ಸೊ ರಾತ್ರಿ 24 ಅವರ್ಸ್ ಯಾವ್ದಾದ್ರು ಓಪನ್ ಇರೋವಂಥ ಒಂದು ಬೇಕ್ರಿ ಐಟಮ್ಸ್ ತುಂಬ ಚೆನ್ನಾಗಿ ಸಿಗುತ್ತೆ ಅಮೇರಿಕಾದಲ್ಲಿ. ನಿಜ ಹೇಳಬೇಕು ಅಂದ್ರೆ ನಮ್ಮ ಊಟದಕ್ಕಿಂತ ಅಂದರೆ ಇವಾಗ ಆಚೆ ಕಡೆ ನಾನು ಹೇಳ್ತೇನೆ, ಮನೆ ಬಿಟ್ಟು ಕನ್ನಡಿಗರ ಮನೆ ಬಿಟ್ಟು ಆಚೆ ಕಡೆ ಅನ್ನೋದಾದರೆ ಬೇಕ್ರಿ ಐಟಮ್ಸ್ ಇಸ್ ವೆರಿ ಫೇಮಸ್, ಅಷ್ಟು ತಿನ್ನಲೇಬೇಕು. ಡೋನಟ್ಸ್ ತುಂಬ ಫೇಮಸ್, ಬರ್ಗರ್ ತುಂಬ ಫೇಮಸ್ಸು, ಆ ಥರ ಲೈಕ್ ಫ್ರೆಂಚ್ ಫ್ರೈಸ್ ತೊಗೊಂಡು ಕೊಡಿಸಿದ್ರು. ಸೊ ಅಲ್ಲಿ ಮುಗಿಸ್ಕೊಂಡು ಮಾರನೇ ದಿವಸ ಬೆಳಗ್ಗೆನೇ ಪ್ರೋಗ್ರಾಮ್ ಇತ್ತು ಕ್ಲೀವ್ಲ್ಯಾಂಡಲ್ಲಿ ನನಗೆ. ಕಸ್ತೂರಿ ಕನ್ನಡ ಸಂಘದಲ್ಲಿ ಅಲ್ಲಿ ನಾನು ಉಳ್ಕೊಂಡಿದ್ದು ಪುಷ್ಪಲತಾ ಅವ್ರ ಮನೇಲಿ. ಪುಷ್ಪಲತಾ ನಂಗೆ ಥ್ಯಾಂಕ್ಸ್ ಹೇಳಲೇಬೇಕು, ಬಿಕಾಸ್ ನಾನು 2019 ಕಾರ್ಯಕ್ರಮ ಆದಮೇಲೆ 2020ನೇ ಕಾರ್ಯಕ್ರಮದಲ್ಲಿ 2020ರಲ್ಲಿ ನಾನು 10 ಕಾರ್ಯಕ್ರಮ ನಾನು ಪ್ಲ್ಯಾನ್ ಮಾಡಿದ್ದು ಪುಷ್ಪಲತಾ ವೆಂಕಟರಾಮ್ ಅವ್ರಿಗೆ. ಅವರು ನಾನು ಥ್ಯಾಂಕ್ಸ್ ಹೇಳಲೇಬೇಕು. ಒಂಥರ ತುಂಬ ಎಷ್ಟು ಪ್ರೀತಿ ಅಂತ ಹೇಳಿದ್ರೆ ಅವ್ರಿಗೆಲ್ಲ. ನಾನು ಬರಬೇಕಾದ್ರೆ ಇವಾಗ ತವ್ರ ಮನೆಗೆ ಬಂದರೆ ನಿಮ್ಗೆ ಎಷ್ಟು ಉಡಿ ತುಂಬಿ ಕಳಿಸ್ತಾರಲ್ಲ, ನಾನು ಬಟ್ಟೆ ತೊಗೊಂಡು ಹೋಗಿದ್ದು ತುಂಬ ಕಡಿಮೆ, ನೀವು ನಂಬಲ್ಲ, 11 kg ಅಷ್ಟೇ ತೊಗೊಂಡು ಹೋಗಿದ್ದು ನಾನು. 2 ಸೂಟ್ ಕೇಸಲ್ಲಿ ನಾನು ತುಂಬಿಸ್ಕೊಂಡು ಬಂದಿದ್ದು 23 kg ಆಗಿತ್ತು. ಸೊ ಹೌದು, ಅವ್ರು ಕೊಟ್ಟಿದ್ದಷ್ಟು ಎಲ್ಲರೂ ನನಗೆ ಎಷ್ಟು ಒಂದು ಪ್ರೀತಿ ಆಧಾರದಿಂದ ಒಂದು ಉಡಿ ತುಂಬಿ ಕಳಿಸ್ತಾರೆ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಅದು ನನಗೆ ಎಲ್ಲ ಕಡೆ ಅನುಭವ ಆಯಿತು ನನಗೆ. ಸೊ ಪುಷ್ಪಲತಾಗೆ ಥ್ಯಾಂಕ್ಸ್ ಹೇಳಬೇಕು. ದೀಪಾ ಅವರ ಸಮಯವನ್ನು ಬಿಟ್ಟು, ದೀಪಾ ರಾವ್ ಆ್ಯಂಡ್ ಸುಷ್ಮಾ ಲೋಹಿತ್ ಅವರೆಲ್ಲ ಸಮಯ ಮಾಡ್ಕೊಂಡು ನನಗೋಸ್ಕರ ಕ್ಲೀವ್ಲ್ಯಾಂಡ್ ಊರನ್ನು ತೋರಿಸಿದ್ರು, ಹೇಗಿರುತ್ತೆ. ಸೊ ನನಗೆ ಎಷ್ಟು ಖುಷಿ ಅಂತ ಹೇಳಿದ್ರೆ, ಇದು ಕಲಾವಿದ್ರಿಗೆ ಮಾತ್ರ ಸಾಧ್ಯ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರೂ ದುಡ್ಡು ಕೊಟ್ಟು ದೇಶ ನೋಡೋಕೆ ಹೋಗ್ತಾರೆ, ಆದರೆ ನಾವು ದುಡ್ಡು ಇಸ್ಕೊಂಡು ದೇಶ ನೋಡ್ಬಿಟ್ಟು ಕಾರ್ಯಕ್ರಮ ನೀಡಿ ಎಲ್ಲರ ಆತಿಥ್ಯವನ್ನು ಸ್ವೀಕಾರ ಮಾಡಿ ಬರೋದು ನಿಜವಾಗ್ಲೂ ಕಲಾವಿದ್ರಿಗೆ ಮಾತ್ರ ಕಣ್ರಿ. ಇನ್ಯಾರಿಗೂ ಈ ಒಂದು ಸೌಭಾಗ್ಯ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ನನಗೆ ಇಲ್ಲ ಬಂದಮೇಲೆ ಬಂದಮೇಲೆ ಒಬ್ಬರು IAS ಆಫೀಸರ್ ಅದೇ ಹೇಳ್ತಿರೋ, ಮೇಡಮ್ ನಾವು IAS ಮಾಡಿದ್ರು ನಾವು ದುಡ್ಡು ಕೊಟ್ಬಿಟ್ಟು ಹೋಗಿ ದೇಶ ನೋಡಬೇಕು, ನಿಮ್ಮ ಭಾಗ್ಯ ನೋಡಿ, ನೀವು ಎಷ್ಟು ಚೆನ್ನಾಗಿ ಅಲ್ಲಿ ಹೋಗ್ಬಿಟ್ಟು ಹಾಡಿ ಎಲ್ಲರ ಮನೇಲೂ ಒಂದು ಊಟ ಮಾಡಿಕೊಂಡು ಅವ್ರ ದೇಶ ಎಲ್ಲ ಸುಧಾರಿಸ್ತಾರಲ್ಲ, ಅದು ನಿಮ್ಗೆ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ಅಂತ ಹೇಳ್ತಾರೆ. ನಿಜವಾಗ್ಲೂ ಅದು ಪುಣ್ಯ ಮಾಡಿರ್ಬೇಕು ಕಲಾವಿದರಾಗಕ್ಕೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಎಲ್ಲರೂ ಕೃತಜ್ಞತೆ ಸಲ್ಲಿಸ್ತಾ ಇದ್ರಿ. ಸಲ್ಲಿಸುವಾಗ ನೀವು ಮಾತಾಡುವಾಗ ನಿಮ್ಮೊಳಗಡೆ ಒಂದು ಅಂತರಾತ್ಮ ಕೆಲಸ ಮಾಡ್ತಿದೆ. ಅಹಂ ಅನ್ನೋದಿರ್ಬೋದು, ನಾನತ್ವ ಅನ್ನೋದಿರ್ಬೋದು, ಅದು ಯಾವುದು ಇಲ್ಲದೇದಕ್ಕೆ ಅವರೆಲ್ಲರವನ್ನು ನಿಮ್ಮ ಪ್ರೀತಿ ಕೊಟ್ಟಿದ್ದಾರೆ, ಜೊತೆಗೆ ಎಲ್ಲವನ್ನು ಕೊಟ್ಟಿದ್ದಾರೆ ಅಂತ ಹೇಳ್ಕೊತಾ ಇದ್ದೀರಾ. ಕೆಲವ್ರು ಹೇಳ್ಕೊಡಲ್ಲ ಪಾಪ. ಅಯ್ಯೋ, ನನ್ಗೆ ನಿಜವಲ್ಲ ಅದನ್ನು ನಾನು ನೆನೆಸ್ಕೊಳ್ಳೇಬೇಕು ಸರ್. ಯಾಕಂತ ಹೇಳಿದ್ರೆ ಅಷ್ಟು ಪ್ರೀತಿ ಅಂದರೆ ನಾವು ಇಲ್ಲಿಂದ ಹೋಗಿರ್ತೀವಿ, ಹೊರದೇಶಕ್ಕೆ ಹೋಗಿರ್ತೀವಿ, ನಮ್ಗೆ ಒಂಥರ ಯಾರೂ ಇರಲ್ಲ, ಅವ್ರುಗಳೇ ಎಲ್ಲ ನಮ್ಗೆ ಇವಾಗ ಏನೋ ಹೆಚ್ಚು ಕಡಿಮೆ ಆಯಿತು ಅಂದ್ರೂ ನಮ್ಗೆ ಅವರೇ ದಿಕ್ಕು, ಇನ್ಯಾರೂ ಇರೋದಿಲ್ಲ. ಅದು ಎಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾರೆ ಅಂದರೆ, ನಾನು ಅಲ್ಲಿ ಇರೋಷ್ಟು ದಿವಸನೂ ಒಬ್ರೊಬ್ರ ಮನೇಲಿ ಊಟ ಮಾಡಿದ್ದೀನಿ. ಅಂದರೆ ಇವಾಗ ನಾವು ಒಬ್ರ ಮನೇಲಿ ಉಳ್ಕೋತೀವಿ ಅಂತ ಹೇಳಿದ್ರೆ ನೆಕ್ಸ್ಟ್ ಡೇ ನಮ್ಮ ಮನೆಗೆ ಊಟಕ್ಕೆ ಬರ್ಬೇಕು ಸವಿತಕ್ಕ, ನೆಕ್ಸ್ಟ್ ಡೇ ನಮ್ಮ ಮನೆಗೆ ತಿಂಡಿಗೆ ಬರ್ಬೇಕು ಸವಿತಕ್ಕ. ತಿಂಡಿ ಅಲ್ಲ, ಅದು ಊಟದ ಥರ ಇರುತ್ತೆ ಆ ತಿಂಡಿ, ಅಷ್ಟೂ ವೆರೈಟೀಸ್ ಮಾಡಿರ್ತಾರೆ. ಅಂದರೆ ಅವ್ರಿಗೆ ಏನು ಖುಷಿ ಗೊತ್ತಾ, ಕಲಾವಿದರು ಬಂದಿದ್ದಾರೆ, ಒಬ್ಬರು ಇಂಡಿಯಾಯಿಂದ ಒಬ್ರು ಕಲಾವಿದರು ನಮ್ಮವ್ರೊಬ್ಬರು ಬಂದಿದ್ದಾರಪ್ಪ, ನಾವು ಅವ್ರನ್ನ ಚೆನ್ನಾಗಿ ನೋಡ್ಕೊಂಡು ಕಳಿಸ್ಬೇಕು ಅನ್ನೋದು ನಿಜವಾಗ್ಲೂ ನಮ್ಮಲ್ಲಿ ಆ ಕೊರತೆ ಇದೆಯೋ ಅನ್ಸ್ಬಿಡುತ್ತೆ ಗೊತ್ತಾ. ಇಲ್ಲಿ ಹೊರಗಡೆ ಜನ ಅಷ್ಟು ಪ್ರೀತಿ ಮಾಡ್ತಾರೆ, ಆದ್ರೆ ಇಲ್ಲಿ ಒಳಗಡೆ ಇರೋರೇ ಕಿತ್ತಾಡ್ತಾರೆ ನಿಜವಾಗ್ಲು. ಅದಕ್ಕೆ ದೇಶ ಸುತ್ಕೊಂಡ್ಬೇಕು, ಕೋಶ ಓದ್ಬೇಕು ಅನ್ನೋದು ನಿಜವಾಗ್ಲೂ ನನಗನ್ಸುತ್ತೆ ಗೊತ್ತಾ. ಆಮೇಲೆ ಅಲ್ಲಿನ ಜನ, ಇವಾಗ ಅಲ್ಲಿನ ಕನ್ನಡಿಗರೇನೆ ಎಷ್ಟು ಅನ್ನೋ ಒಂದು ಸಮಯ ಕೂಡ ವೇಸ್ಟ್ ಮಾಡಲ್ಲ. ಹೆಣ್ಮಕ್ಳು ನಾನು ಹೇಳ್ತಿರೋದು, ಇವಾಗ ನಮ್ಮ ಏನು ಹೆಣ್ಮಕ್ಳು ಹೋಗಿರ್ತಾರೆ ಇಲ್ಲಿಂದ ಅಲ್ಲಿಗೆ, ಒಂದು ಚೂರು ಸಮಯ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ಅಲ್ಲೇ ಅಷ್ಟು ಈಸಿಯಾಗಿ ಸಿಗಲ್ಲ, ಎಲ್ಲ ಅಮೇರಿಕದಲ್ಲೇ ಅಲ್ಲೇ ಪಕ್ಕದಲ್ಲೆಲ್ಲ ಸಿಗಲ್ಲ. ನೀವು ಪಾನಿಪುರಿ ಮಾಡಬೇಕು ಅಂದ್ರೆ ನೀವೇ ಮಾಡ್ಕೋಬೇಕು, ಸಿಗುತ್ತೆ, ಎಲ್ಲೋ ದೂರ ಹೋಗಬೇಕು, ಅದೆಲ್ಲ ಮಾಡಬೇಕು. ಬಟ್ ಅವ್ರು ಎಷ್ಟು ಚೆನ್ನಾಗಿ ಅವ್ರು ತಮ್ಮ ಕೆಲಸಗಳಲ್ಲಿ ಇಟ್ಕೊಂಡು ಜೊತೆಲಿ ಒಂದು ಗೆಟ್ ಟುಗೆದರ್ ಮಾಡೋದ್ರಿಂದ ಹಿಡಿದು ಅವ್ರು ಹೇಳ್ತಾರಲ್ಲ, ಸವಿತಕ್ಕ ನಾವೇನಾದ್ರು ಗೆಟ್ ಟುಗೆದರ್ ಮಾಡಲಿಲ್ಲ ಅಂತ ಹೇಳಿದ್ರೆ ತಲೆ ಕೆಟ್ಟೋಗುತ್ತೆ ನಮಗೆ.
ಇಲ್ಲಿ ನಾವೆಲ್ಲ ಇಲ್ಲಿ ನಾವು ದುಡಿಯಕ್ಕೆ ಬಂದಿದ್ದೀವಿ ನಿಜ. ಆದರೆ ನಮಗೆ ನಮ್ಮ ಸೋಷಲ್ ಇದು ನಮ್ಗೆ ಇಲ್ಲ ಅಂದರೆ, ನಮ್ಮ ಕನ್ನಡಿಗರು ನಾವು ಸೇರ್ಲಿಲ್ಲ ಅಂದರೆ ವಾರಕ್ಕೊಂದ್ಸಲನೋ 15 ದಿವಸಕ್ಕೊಂದ್ಸಲನೋ ನಮ್ಮ ತಲೆ ಕೆಟ್ಟೋಗುತ್ತೆ. ಅದಕ್ಕೆ ನಾವು ಯಾವಾಗಲೂ ಸೇರ್ತಾ ಇರ್ತೀವಿ ಎಲ್ಲರೂ. ನನ್ಗೆ ಏನಿಸುತ್ತೆ ಗೊತ್ತಾ, ನಮ್ಮಲ್ಲಿ ನೋಡು ನಾವೆಲ್ಲ ಹತ್ರ ಇದ್ರು ಎಷ್ಟೇ ಇದ್ರು ಬರೀ ವಾಟ್ಸಪ್ಪಲ್ಲಿ ಹಾಯ್ ಹಲೋ, ಆಮೇಲೆ ಗುಡ್ ಮಾರ್ನಿಂಗ್ ಗುಡ್ ನೈಟ್, ಆಮೇಲೆ ಹ್ಯಾಪಿ ದೀಪಾವಳಿ ಹ್ಯಾಪಿ, ಹಂಗಲ್ಲ. ಅವರಲ್ಲಿ ಎಲ್ಲರೂ ಮನೆಗಳಿಗೆ ಹೋಗ್ತಾರೆ. ಈಗಂತೂ ಇಲ್ಲಂತೂ ಏನೂ ಇಲ್ಲ. ಮುಂಚೆ ನಮ್ಮ ರೋಡಲ್ಲೇನೆ ಇವಾಗ ಸಂಕ್ರಾಂತಿ ಹಬ್ಬ ಆಯಿತು ಅಂತ ಹೇಳಿದ್ರೆ ಎಷ್ಟೋ ಎಳ್ಳು ಬೀರೋರು, ಎಳ್ಳು ನಾನೇ ಹೋಗ್ಕೊಡ್ತಿದ್ದೆ ಚಿಕ್ಕವಳಿದಾಗೆಲ್ಲ. ಈಗ ಯಾರೋ ಒಬ್ರೊಬ್ರು ಮನೆಗೆ ಬರೋದೇ ಇಲ್ಲ, ಅಲ್ಲಲ್ಲೇ ಮುಗಿಸ್ಕೊಂಡ್ಬಿಡ್ತಾರೆ. ಬಟ್ ಅಲ್ಲಿ ಅವ್ರು ತುಂಬ ಮಿಸ್ ಮಾಡ್ಕೋತಾರೆ ನಮ್ಮ ಇದನ್ನು. ಸೊ ಆಮೇಲೆ ಅಲ್ಲಿ ತುಂಬ ದೊಡ್ಡ ದೇಶ ಆಗಿರೋದ್ರಿಂದ ತುಂಬ ಅಲ್ಲಿ ಎಷ್ಟು ಜನ ಕನ್ನಡಿಗರು ಅವ್ರನ್ನೆಲ್ಲ ಸೇರಿಸ್ಕೊಳ್ತಾರೆ. ಸೊ ನನಗೆ ಅಲ್ಲಿಂದ ಡೆಟ್ರಾಯ್ಟು, ಕ್ಲೀವ್ಲ್ಯಾಂಡು ಅದೆಲ್ಲ ಆದಮೇಲೆ ನಾನು ಬಂದಿದ್ದು ಕ್ಯಾಲಿಫೋರ್ನಿಯಾಲಿ ನಾನು ಕನ್ನಡ ಕೂಟ ಆಫ್ ನಾರ್ತ್ ಅಮೇರಿಕಾ ಆಯಿತಾ, ಅವರು ನಾನು ನೆನೆಸ್ಕೊಳ್ಳೇಬೇಕು. ಅಲ್ಲಿ ನಾನು ಯಾರನ್ನ ಇವರಂದರೆ ರಮ್ಯಾ ಇರಬಹುದು, ಆಮೇಲೆ ಇವರು ಇನ್ನೊಂದು VPA ವೆಸ್ಟ್ ಅಂತಿದೆ. ಸೊ ಅಲ್ಲಿ 2 ಕಾರ್ಯಕ್ರಮ ಕೊಟ್ಟೆ ಅಂತ ಹೇಳಲ್ಲ, ಮಂಜು ರಾಮಚಂದ್ರಯ್ಯ ಅವ್ರನ್ನ ನೆನೆಸ್ಕೊಳ್ಳೇಬೇಕು. ಆಮೇಲೆ ಸುನೀತಾ ಅನ್ನೋರ ಮನೆಗೆ ತಿಂಡಿ ಕರೆದ್ರು, ನೀವು ನಂಬಲ್ಲ, ಇಡ್ಲಿ ದೋಸೆ ಪೊಂಗಲ್ಲು, ಸ್ವೀಟ್ ಪೊಂಗಲ್ಲು, ಊಟದಷ್ಟೇ ಇತ್ತು ತಿಂಡಿ ಅಂದ್ಬಿಟ್ಟು. ನಿಜವಾಗ್ಲೂ ನಾನು ಹೇಳಿದೆ. ಆಮೇಲೆ ಒಂದು ದಿವಸನೂ ನಾನು ಸ್ವೀಟ್ ತಿಂದೆ ಇಲ್ಲವೇ ಇಲ್ಲ, ಅಷ್ಟು ಸ್ವೀಟು. ನಾನು ಹೇಳಿದೆ ಅಯ್ಯೋ ರಾಮ, ನೀವು ಹಿಂಗೆ ತಿನ್ನಿಸ್ತಾ ಇದ್ರೆ ನಾನು ಆಮೇಲೆ ಏನು ಚಳಿ, ಒಂದು ವಾಕಿಂಗ್ ಹೋಗೋಕ್ಕಾಗಲ್ಲ, ಆಚೆ ಇದು ಮಾಡೋಕ್ಕಾಗಲ್ಲ, ತಿಂದು ಕೂತ್ಕೋ ಹಿಂಗೆ ಹೋಗುತ್ತೆ. ಅಂದರೆ ನನಗೆ ಮನೆಯ ಜ್ಞಾಪಕನೇ ಬರಲಿಲ್ಲ. ಅಂದರೆ ಅಷ್ಟರ ಮಟ್ಟಕ್ಕೆ ಅವ್ರ ಪ್ರೀತಿ ತೋರಿಸಿದ್ರು ನನಗೆ. ಒಂದು ನನಗನ್ಸೋದು, ನನಗೆ ಮನೆಗೆ ಫೋನ್ ಮಾಡಿದಾಗ ನೀವೆಲ್ಲ ಆರಾಮಾಗಿದ್ದೀರಾ, ಎಲ್ಲ ಹೇಗಿದ್ದೀರಾ ಅಂತೆಲ್ಲ ಕೇಳ್ತಿದ್ದೆ. ನಾವೆಲ್ಲ ಆರಾಮಾಗಿದ್ದೀವಮ್ಮ, ಇಲ್ಲಿ ನೀನು ಅಲ್ಲಿ ಒಬ್ಬಳೇ ಇರೋದು, ನೀನು ಎಲ್ಲರ ಮನೇಲೂ ಇರ್ತೀಯ, ಬಟ್ ನೀನು ಒಬ್ಬಳೇ ಇರೋದು, ನಿನ್ನ ಆರೋಗ್ಯ ನೀನು ನೋಡ್ಕೋ ಅಂತ ಹೇಳೋರು. ನಂಗೆ ಅದೊಂದು ಒಂಥರ ಬಲ ಅದು ನಿಜವಾಗ್ಲೂ ಅಂತ ಅನಿಸ್ತಿತ್ತು ನನಗೆ. ಸೊ ನಾನು ಎಲ್ರಿಗೂ ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿಂದನೇ. ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀರೋ ಅದೇ ಪ್ರೀತಿ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ ಅಷ್ಟೇ. ನಾನು ಏನು ಇವಾಗ ಇಷ್ಟೋ ತನಕ ಹೇಳಿದ್ನೋ, ಹೊರದೇಶದಲ್ಲಿ ಇಷ್ಟೆಲ್ಲ ಕಾರ್ಯಕ್ರಮ ನೀಡಿದೆ ಮಟ್ಟಿದೆ ಅಂತೆಲ್ಲ ಹೇಳಿದ್ನಲ್ಲ, ಇದಕ್ಕೆಲ್ಲ ಮುಖ್ಯ ಕಾರಣ ಅಲ್ಲಿ ಹೊರದೇಶದಲ್ಲಿರುವಂತಹ ಎಲ್ಲ ನನ್ನ ಅಭಿಮಾನಿಗಳು ಅಂತ ನಾನು ಹೇಳಿದ್ರೆ ತಪ್ಪಾಗಲ್ಲ. ಅಷ್ಟು ಪ್ರೀತಿಯಿಂದ ನನ್ನ ನಡೆಸ್ಕೊಳ್ತಾರೆ. ನಿಮ್ಮ ಈ ಒಂದು ಪ್ರೋತ್ಸಾಹ ಸದಾ ಹೀಗೆ ಇರಲಿ, ಇನ್ನೂ ಹೆಚ್ಚೆಚ್ಚು ಒಂದು ಕಾರ್ಯಕ್ರಮಗಳು ನೀಡುವಂತಾಗಲಿ, ಮತ್ತು ಇಷ್ಟು ಪ್ರೋತ್ಸಾಹ ನಂಗೆ ಸಿಗ್ತಾ ಇರಲಿ ಅಂತ ನಿಮ್ಮಲ್ಲಿ ಮತ್ತೊಮ್ಮೆ ಕೇಳ್ಕೊಳ್ತೀನಿ. ಟಾಕ್ಸ್ ವಿತ್ ಯು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.